ಮೂರು ಕಂಟೆಸ್ಟೆಂಟ್ಸ್ನ ಫಿನಾಲೆವರೆಗೂ ಕಳಿಸ್ಬಿಟ್ಟು 5 ಜನ ಮನೆ ಬಾಗಿಲ ಹತ್ರ ಬಂದಿಟ್ಟಿದ್ದೀರಿ. ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಬಹಳ ಪ್ರಾಮಾಣಿಕವಾಗಿ ತ್ರಿವಿಕ್ರಮ್ ಇರ್ಬೋದು, ಮಂಜು ಅವ್ರು ಇರ್ಬೋದು, ಎಲ್ಲರೂ ಅಷ್ಟೇ, ಹನುಮಂತ್ ಅವ್ರು ಇರ್ಬೋದು, ಎಲ್ಲರೂ ಆಡ್ಕೊಂಡ್ ಬರ್ತಾ ಇದ್ದಾರೆ. ತುಂಬ 6 ಜನ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ. ಅಷ್ಟು ಜನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು, ಈ ವಾರ ಮನೆಯಾಳ ಕೆಲಸ ಮಾಡೋದು ಇವರು, ಈತನ ದಯವಿಟ್ಟು ಮನೆಯಿಂದ ಆಚೆ ಕಳಿಸಿ. ಈಗ 5 ನಿಮಿಷದಿಂದ ತಪ್ಕೊಂಡಿಲ್ಲ ಅನ್ನೋ, ನಾನು ನಿನ್ನ ಜೊತೆ ತಪ್ಕೊಂಡು ಆಡಕ್ಕೆ ಬಂದಿಲ್ಲಪ್ಪ. 8 ಗಂಟೆಗೆ ಕಲರ್ಸ್ ಕನ್ನಡ ಕನ್ನಡಿಗರು ಆಗ್ತಾರೆ, ಅವರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ ಬಂದು ನಾನು ನೀನು ಹೊಂದಾಣಿಕೆ ಮಾಡ್ಕೊಂಡ್ರೆ ಮೋಸ ಆಯ್ತೆ. ಇದು ಫ್ರೆಂಡ್ಶಿಪ್ಪಲ್ಲಿ ಆಡ್ಕೊಂಡು ತಪ್ಕೊಂಡು ಹೋಗೋಕ್ಕೆ ಜೊತೆಲಿ ಮನೆಗೆ ಹೋದಾಗ ಬೇಕಾದ್ರೆ ದಿಗ್ಗಜರು ಸಿನಿಮಾ ಜೊತೆಲಿ ಎಗ್ಲುಮಿಕೆ ಹಾಕೊಂಡು ನೋಡೋಣ. ಈ ಫಿನಾಲೆಯೇ ನಾನು ಬಿಗ್ ಬಾಸ್ ನಡೆಸ್ಕೊಡುವಂಥ ಕೊನೆಯ ಫಿನಾಲೆ ಆಗಿರುತ್ತೆ. ಒಬ್ಬ ಪ್ರತಿಷ್ಠಿತ ನಟ, ನಾನು ಹುಚ್ಚರ ಶೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೂ, ಆ ಹುಚ್ಚ ಅನ್ನೋ ಸಿನಿಮಾಯಿಂದ ಸೂಪರ್ ಸ್ಟಾರ್ ಆದವರು. ಹುಚ್ಚ ಅನ್ನೋ ಸಿನಿಮಾ 175 ಡೇಸ್ ಆಯಿತು. ಸಿನಿಮಾದಲ್ಲಿ ಒಂದು ಅಭಿನಯ ಆಗಿರುತ್ತೆ, ಒಂದು ರಿಯಾಲಿಟಿ ಶೋಲಿ ಅದು ಹುಚ್ಚರ ಪ್ರೋಗ್ರಾಮ್ ಅಂದಾಗ ಆ ಶೋ ನಾನು ಹೋಸ್ಟ್ ಮಾಡಬೇಕಂತ ಆ ವ್ಯಕ್ತಿ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು, ನಾವು ಅರ್ಥ ಮಾಡ್ಕೋಬೇಕು. ನಿಮಗೆ ವಿಷಯ ಗೊತ್ತಾ, ಪ್ರತಿ ಸೀಸನ್ ಪ್ರತಿ ವೀಕ್ ಡೇನ ನಾನು ಒಬ್ಬ ಸಾಮಾನ್ಯವಾಗಿ ಅಭಿಮಾನಿ ಥರ ಅಥವಾ ಇನ್ಯಾವುದಲ್ಲ ಒಬ್ಬ ಒಳ್ಳೆ ವೀಕ್ಷಕ. ಬಿಗ್ ಬಾಸ್ನ ಮೊದಲ ವೀಕ್ಷಕ ಯಾರು ಗೊತ್ತಾ? ನಾನೇ. ನಿಮ್ಮ ಪ್ರಕಾರ ಸೀಸನ್ 11ಲ್ಲಿ ಯಾರು ಗೆಲ್ಲಬೇಕು? ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರ್ದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ. ನಾಮಿನೇಷನ್ ಇರೋ ಕಂಟೆಸ್ಟೆಂಟ್ಸ್ ಆಕ್ಟಿವಿಟಿ ಬರಬೇಕಾಗತ್ತೆ, ಅದರಲ್ಲಿ ಒಬ್ರು ಈ ಮನೆಗೆ ವಾಪಸ್ ಬರಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೌಂಟ್ಡೌನ್ ಶುರುವಾಗಿದೆ. ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ, ಒಂದು ವಾರ ಕೂಡ ಇಲ್ಲ, ಇನ್ನು 4-5 ದಿನ ಅಷ್ಟೇ ಬಾಕಿ ಇದೆ. ಯಾರು ಗೆಲ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು, ಯಾರು ವಿನ್ನರ್ ಅಪ್ ಆಗ್ಬೋದು, ಯಾರು 3ನೇ ಸ್ಥಾನ ಪಡಿಬೋದು, 4ನೇ ಕ್ರಮಾಂಕದಲ್ಲಿ ಯಾರು ಬರ್ಬೋದು, ಈ ಥರದ ಒಂದಷ್ಟು ಸಾಕಷ್ಟು ಲೆಕ್ಕಾಚಾರಗಳು ನೋಡುಗರ ಬಿಗ್ ಬಾಸ್ ಪ್ರೇಮಿಗಳ ಮನದಲ್ಲಿ ಅಥವಾ ಮೈಂಡಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. ಬಿಗ್ ಬಾಸ್ ಕತೆ ಗ್ಯಾರಂಟಿ ನ್ಯೂಸ್ ಜೊತೆ ನಂಬರ್ ಆಫ್ ಪ್ರೋಗ್ರಾಮ್ಸ್ ನಾವು ಈಗಾಗಲೇ ಮಾಡಿದ್ದೀವಿ. ಅಂದರೆ ಆಡಿಯನ್ಸಿಂದ ಕೂಡ ನಾವು ಒಂದಷ್ಟು ರೆಸ್ಪಾನ್ಸನ್ನು ಪಡ್ಕೊಂಡಿದ್ದೀವಿ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಅಂತಕ್ಕಂಥ ಇದನ್ನು ಮಾಡಿದ್ವಿ ನಾವು ಸಾಕಷ್ಟು. ಆದರೆ ಈಗ ಬಿಗ್ ಬಾಸ್ ಸೀಸನ್ 4ರ ವಿನ್ನರ್ ನಮ್ಮ ಜೊತೆಗಿದ್ದಾರೆ. ನಾವು ಒಳ್ಳೆ ಹುಡುಗ ಪ್ರಥಮ್ ಏನೇನೋ ಹೇಳ್ತೀವಿ ಅವ್ರಿಗೆ, ಅವ್ರು ಇವತ್ತಿಗೂ ಕೂಡ ಇಷ್ಟು ವರ್ಷ ಆಯ್ತು ಅಂತ ನಾನೇ ಅವ್ರನ್ನ ಕೇಳ್ತಾ ಇದ್ದೆ. ಅಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ಬಿಗ್ ಬಾಸ್ ಅಂದಿದ ತಕ್ಷಣ ಪ್ರಥಮ್ ಅವ್ರು ನೆನಪಾಗ್ತಾರೆ. ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಕಂಟೆಸ್ಟೆಂಟ್ ಅಂತಂದರೆ ಬೇರೆ ಯಾರನ್ನೂ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಆ ಥರದ ಒಬ್ಬ ಅಪ್ರತಿಮ ಕಲಾವಿದ, ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟು. ಸೊ ಅವ್ರ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಯಾಕೆ ಗೆಲ್ಲಬೇಕು, ಯಾಕೆ ಗೆಲ್ಲಬಾರ್ದು ಅನ್ನೋದನ್ನು ಕೇಳೋಣ. ಪ್ರಥಮ್ ಅವರೇ, ನನಗೆ ತುಂಬ ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ, ತುಂಬ ನೇರ ಪ್ರಶ್ನೆಗಳು ಕೇಳ್ತೀನಿ. ನಿಮ್ಮ ಪ್ರಕಾರ ಸೀಸನ್ 11ಲ್ಲಿ ಯಾರು ಗೆಲ್ಲಬೇಕು? ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರ್ದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ. ಯಾಕೆ ಈ ಮಾತು? ಎಂಥ ಅದ್ಭುತ ಮಾತು ಹೇಳ್ತೀರಾ ಅಂದರೆ ನೀವು. ಅಫ್ಕೋರ್ಸ್ ಹಂಗೆ ಮಾಡೋದಲ್ವಾ ಪ್ರತಿ ಇಯರನ್ನು. ಯಾಕೆಂದರೆ ಫಿನಾಲೆ ಬಗ್ಗೆ ಒಂದು ಕಾತರತೆ ಅನ್ನೋದಿರಬೇಕು. ನೀವು ಯಾವುದೇ ಒಂದು ಸಿನಿಮಾ ಟಿಕೆಟ್ ತಗೊಂಡು ನೋಡ್ತಿರ್ತೀರ ಅನ್ಕೊಳ್ಳಿ, ಸಿನಿಮಾ ನಡೀತಾ ಇದ್ದಾಗಲೇ ಪಕ್ಕದಲ್ಲಿ ಕೂತ್ಕೊಂಡು ನೆಕ್ಸ್ಟಿಗೆ ಒಂದು ಫೈಟ್ ಆಯ್ತೆ ನೋಡು, ಈಗ ಒಂದು ಡೇಟ್ ಬರ್ತಾನೆ ನೋಡು, ಹೀರೋಯಿನ್ ತಪ್ಕೊತಾನೆ ಅವನು ಅಂತ ಹೇಳ್ದಟ್ಗೆ ನೀವು ಯಾವ ನಾನು ಒಡೆದೋಡ್ಸೋ ನಾಚಿಕೆ ಅಂತ ಹೇಳ್ತಾರೆ. ಹೌದೋ ಅಲ್ವೋ? ಖಂಡಿತ ತಾನೆ. ಕ್ಲೈಮ್ಯಾಕ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರಬೇಕು, ಆ ಕ್ಯೂರಿಯಾಸಿಟಿ ಇರಲಿ, ನೋಡಲಿ. ಇನ್ನು ನೀವು ಕೇಳಿದ ನೆಕ್ಸ್ಟ್ ಪ್ರಶ್ನೆ ಯಾರು, ನಿಮ್ಗೆ ಯಾರು ಇಷ್ಟ ಅಂತ. ನನಗೆ ಯಾರು ಇಷ್ಟ, ನಾನು ವೈಯಕ್ತಿಕವಾಗಿ ಅವ್ರಿಗೆ ಓಟ್ ಹಾಕ್ತೀನಿ. ಪಬ್ಲಿಕಲ್ಲಿ ಹೇಳಿ ಯಾಕದನ್ನ ಹೇಳಲ್ಲ ಅಂದರೆ ಒಂದೇ ಕಾರಣ, ಈಗ ಫೇವರಿಸಮ್ ಇದು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಹಳ ಪ್ರಾಮಾಣಿಕವಾಗಿ ತ್ರಿವಿಕ್ರಮ್ ಇರ್ಬೋದು, ಅಥವಾ ಇವರು ಅವ್ರ ಹೆಸರೇನು ಮಂಜು ಅವ್ರು ಇರ್ಬೋದು, ಎಲ್ಲರೂ ಅಷ್ಟೇ, ಹನುಮಂತ್ ಅವ್ರು ಇರ್ಬೋದು, ಎಲ್ಲರೂ ಆಡ್ಕೊಂಡು ಬರ್ತಾ ಇದ್ದಾರೆ. ತುಂಬ 6 ಜನ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ. ಅಷ್ಟು ಜನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಹಿಂಗಿದ್ದಾಗ ಏನಾಗುತ್ತೆ, ನಾನೀಗ ಯಾರ್ದೋ ಒಬ್ಬರದ್ದು ಹೆಸರು ಹೇಳಿದೆ ಅಂತ ಅಂದ್ಕೊಳ್ಳಿ, ಅದೇನಾಗುತ್ತೆ, ನಾವು ಒಪಿನಿಯನ್ ಬಿಲ್ಡ್ ಮಾಡ್ದಂಗತ್ತೆ. ಈಗ ನನ್ನ ಇಷ್ಟನ ಜನರ ಮೇಲೆ ಹೇರಬಾರ್ದು. ನನಗೆ ಯಾವುದೇ ರೈಟ್ಸ್ ಇಲ್ಲ ಜನರ ಮೇಲೆ ಇಂಥವ್ರು ಓಟ್ ಹಾಕೋ ಅಂತ ಹೇಳಿ. ನನಗಿಷ್ಟನ ನಾನು ಯಾವುದೋ ಗ್ರೂಪಲ್ಲಿ ಹಾಕ್ಕೊಳ್ತೀನಿ, ನನಗೆ ಯಾವುದೋ ಗ್ರೂಪ್ ನನಗಿಷ್ಟ ನಾನು ವೋಟ್ ಮಾಡ್ತೀನಿ. ಸೊ ಜನರ ಮೇಲೆ ಭಾವನೆಗಳಿಗೆ ನಾವು ಹೇರ್ದಂಗೆ ಆಗುತ್ತೆ, ಅವ್ರ ಒಪಿನಿಯನ್ ಮೇಲೆ ನಾವು ಪ್ರಹಾರ ಮಾಡ್ದಂಗೆ ಆಗುತ್ತೆ. ಈಗ ಯಾವುದೋ ಒಂದು ಸಿನಿಮಾ ರಿಲೇಟೆಡ್ ಇರುತ್ತೆ ಅಂದ್ಕೊಳ್ಳಿ, ಇವ್ರದೊಂದು ಬೈಟ್ ಸೌಂಡ್ರದ್ದು ವಿಷ್ ಅಂತ ಆಗುತ್ತೆ. ಸೊ 6 ಜನಕ್ಕೂ ಒಳ್ಳೇದಾಗಲಿ ನಾನು ಹಾರೈಸ್ತೀನಿ. ಆ್ಯಕ್ಚುಲಿ ಬಿಗ್ ಬಾಸ್ ಅಂತಕ್ಕಂಥದ್ದು ವ್ಯಕ್ತಿತ್ವಗಳ ಆಟ. ಅದು ಈಗ ವ್ಯಕ್ತಿಗಳ ಆಟ ಆಗಿ ಪರಿಣಮಿಸ್ಬಿಟ್ಟಿದೆ ಅಂತಕ್ಕಂಥದ್ದು ಒಂದಷ್ಟು ಜನರ ಮಾತಾಗಿರ್ತಕ್ಕಂಥದ್ದು. ನೇರವಾಗಿ ಹೇಳ್ತೀನಿ, ನಮ್ಮ ಸೀಸನ್ಲೆಲ್ಲ ಪ್ರಾಮಾಣಿಕವಾಗಿ ಹೇಳ್ತೀವಿ ಕೇಳಿ,
ಜನನ ಮನ್ಸನ್ನು ಗೆದ್ದು ನಾವು ಸರ್ ನನಗೆ ತುಂಬ ಹೆಮ್ಮೆ. ನೀವು ಕೇಳಿದ್ರಿ ಇಷ್ಟು ಸೀಸನ್ ಆದರೂ ಜನ ನಿಮ್ಮನ್ನ ಯಾಕೆ ನೆನೆಸ್ಕೋತಾರೆ ಅಂತ ಫಸ್ಟ್ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ. ನಮ್ಮ ಸೀಸನ್ಗೆ ಜನ ಕೈಯಿಂದ ಓಟ್ ಹಾಕೋರು ಸರ್. ಒಂದು ಓಟ್ಗೆ ₹3 ಇತ್ತು, ಫೈನಲ್ಸ್ಗೆ ₹6 ಇತ್ತು. ಪ್ರಥಮ್ ಗೆಲ್ಸಕ್ಕೆ ₹6 ಕೊಟ್ಟು ಹಾಕು ಅಂತ ₹200 ಗಂಡ ಪಾಪ ಮಡಗ್ಬಿಟ್ಟು ಹೋಗಿರ್ತಾನೆ ಅವ್ನು ಫೋನ್ಲಿ, ಮಡಗ್ಬಿಟ್ಟು ಹೋಗಿರೋ ಟುಪುಕ್ಕನ್ನು ಹೆಂಡತಿ ಎತ್ಕೊಂಡು ಟುಪುಕ್ಕನ್ನು ಹೊತ್ಬಿಡೋದು, PRTH ಅಂತ ಹೊಡೆದ್ಬಿಟ್ಟು ಹಾಕ್ಬಿಡೋರಂತೆ. ಗಂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಹೊಡೆದ್ರೆ ಕಾಲ್ ಹೋಯ್ತಲ್ಲ, ಪ್ಲೀಸ್ ರೀಚಾರ್ಜ್ ಯುವರ್ ಅಕೌಂಟ್ ಅಂತ, ನಿಮ್ಮದ್ರಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ಬತ್ತೆ. ಆಗ ಇದಾಗ್ತಿರಲ್ಲ, 390 ಇದು ಈ ಪ್ಲಾನ್ ಇರ್ತಲ್ಲ ಆ ಥರದ್ದಿರಲ್ಲ, ಮಂತ್ಲಿ ಅನ್ಲಿಮಿಟೆಡ್ ಪ್ಲಾನ್ ಇರಲ್ಲ. ಸೊ ಅಟ್ಲೀಸ್ಟ್ ಒಂದು SMS ಮಾಡೋಣ ಹೋಯ್ತಿರ್ಲ್ವಂತೆ. ಹಂಗೆ ಸಿಗ್ತವ್ರಲ್ಲ ಸರ್, ನಾನು ಹೆಂಡ್ತಿ ನಿಮ್ಗೆ ಓಟ್ ಹಾಕ್ಬಿಟ್ರು ಸರ್, ಎಲ್ಲ ಓಟ್ ಹಾಕ್ತೀವಿ. ಸೊ ಅದು ಪ್ರಾಮಾಣಿಕವಾದ ಅಭಿಮಾನ ಗಳಿಸ್ತಂತ. ಅದಕ್ಕೆ ಈ ಫೇಸ್ನ ಜನ ಮರೆಯಲ್ಲ, ಕೈಯಿಂದ ಓಟ್ ಹಾಕಿದ್ದಾರೆ ಸರ್. ನಮ್ಮ ಸೀಸನ್ಲಿ ಇದ್ದವ್ರಲ್ಲ ಚಿನ್ನ. ಎಲ್ಲರೂ ಯಾಕೆ ಸ್ಪೆಷಲ್ ಅಂದರೆ ಇವತ್ತಿಗೂ ಒಬ್ಬರು ಸಿಕ್ಕಿದಾಗ ಗೌರವಿಸ್ಕೊಳ್ತೀವಿ ನಾವು, ಅಷ್ಟು ಪ್ರೀತಿ ಅಭಿಮಾನ ಇವತ್ತಿಗೂ ನಮಗಿದೆ. ಸೊ ಈಗ ಏನಾಗ್ತಾ ಇದೆ ಅಂದರೆ ಆ ಶೋ ಮುಗಿದ ತಕ್ಷಣ ರನ್ನರು ವಿನ್ನರು ಮುಖನೇ ನೋಡದೇ ಇರೋ ಅಷ್ಟು ಒಂದು ರೇಂಜ್ಗೆ ಬೆಂಕಿ ದಗದಗಾನ ಅಷ್ಟು, ಓ ಮೈ ಗಾಡ್. ಇವೆಲ್ಲ ನೋಡಿದಾಗ ನಮ್ಮ ಸೀಸನ್ಸ್ ನಂಬರ್ 1 ಸರ್. ಯಾರೇ ಹೇಳಲಿ ಸರ್, ವೈಯಕ್ತಿಕವಾಗಿ ಇದನ್ನು ತುಂಬ ಅಹಂಕಾರ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಸುದೀಪ್ ಸರ್ ತಂದೆ ಬಂದು ನನ್ನ ಸೀಸನ್ ಫಿನಾಲೆ ನೋಡಿದ್ದಾರೆ ಸರ್. ಅದಕ್ಕಿಂತ ಇನ್ನೇನು ಸರ್ ಬೇಕು? ಯೂಶ್ವಲಿ ಬರೋಂಗೇ ಇಲ್ಲ ಅದು. ನನಗೆ ಇಂಟರ್ನಲ್ ಬಂದು ಮಾಹಿತಿ ಏನಂದರೆ ಹಂಗೆ ಬರೋಂಗಿಲ್ಲ, ಅಟ್ಲೀಸ್ಟ್ ನೀವು ಬಂದು ನೋಡಿಕೊಂಡ್ರೆ ಒಪಿನಿಯನ್ ಬಿಲ್ಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದ್ರಂತೆ ಸುದೀಪ್ ಸರ್. ಆಗ ಅವ್ರ ತಂದೆ ಹೇಳಿದ್ದು, ವೋಟಿಂಗ್ ಎಲ್ಲ ಮುಗಿದೋಗಿರುತ್ತಲ್ಲ ಫಿನಾಲೆಗೆ, ನಾನು ಒಬ್ಬ ಪ್ರಾಮಾಣಿಕ ವೀಕ್ಷಕನಾಗಿ ನನಗೆ ಖುಷಿ ಎಲ್ಲಿ ಸಿಗುತ್ತೋ ಅಲ್ಲಿ ಬಂದು ನಾನು ಫಿನಾಲೆ ಬಂದು ನೋಡ್ತೀನಿ ಅಂತ ಅವ್ರ ತಂದೆ ಬಂದು ನಂಗೆ ಆಶೀರ್ವಾದ ಮಾಡಿದ್ದಾರೆ ಸರ್, ಸುದೀಪ್ ಸರ್ ತಂದೆ. ನನ್ನ ಸೀಸನ್ ಬಿಟ್ಟು ಇನ್ಯಾವ ಸೀಸನ್ಗೂ ಅವ್ರು ಬಂದಿಲ್ಲ. ನಾನು ತುಂಬ ಹೆಮ್ಮೆ ಇದೆ, ಪ್ರೀತಿ ಇದೆ, ಗೌರವ ಇದೆ, ಅಭಿಮಾನ ಇದೆ, ಅಷ್ಟೇ ಅಹಂಕಾರ ಇದೆ ಸರ್. ಅದು ಒಂಥರ ಹೆಂಗೆ ಒಂಥರ ಪ್ರಾಮಾಣಿಕವಾದ ಹೆಮ್ಮೆ ಅದು. ಸೊ ಇದು ನನಗೆ ಸುದೀಪ್ ಸರ್ ತಂದೆ ನಂಗೆ ಕೊಟ್ಟಿದ್ದಾರೆ. ನಾವು ತೀರಾ ಪ್ರಾಮಾಣಿಕವಾಗಿ ತುಂಬ ಆಪ್ತರಾಗಿ ನಾವು ತೋರಿಸ್ಕೊಳ್ಳೋದು, ಸುದೀಪ್ ಸರ್ಗೆ ತುಂಬ ಆಪ್ತ ಅಂತ ಇದು ಯಾವುದೂ ಇಲ್ಲ ಸರ್, ಮನಸ್ಸಿನಲ್ಲಿದೆ ಸರ್. ಅವ್ರ ತಾಯಿ ಜೊತೆ ಮೆಮೊರಬಲ್ ಫೋಟೋ ನನಗಿದೆ. ಸೊ ಇಷ್ಟೆಲ್ಲ ಮೆಮೊರೀಸ್ ನನಗೆ ಅವ್ರ ಜೊತೆಗಿದೆ, ಸಾಕು. ಅವ್ರು ಒಳ್ಳೆ ಶೋ ಮಾಡ್ತಾ ಇದ್ದಾರೆ, ಅವ್ರು ಒಳ್ಳೇದಾಗಲಿ. ಎಸ್ ಪ್ರಥಮ್ ಅವರೇ, ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತಂದಾಗ, ಎಸ್ಪೆಷಲಿ ಅವರು ಫಿನಾಲೆವರೆಗೂ ಬಂದಿದ್ದಾರೆ ಅಂತಂದಾಗ 100 ದಿನಗಳ ಜರ್ನಿ ಅಷ್ಟು ಈಸಿ ಆಗಿರಲ್ಲ. ಯಾಕಂದರೆ ಎಲ್ಲರ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ಗುದ್ದಾಡಿಕೊಂಡು ಅಲ್ಲಿವರೆಗೂ ಬರ್ತಕ್ಕಂಥದ್ದು ಆ ಪ್ರೆಷರಲ್ಲಿ ಅಷ್ಟು ಈಸಿ ಟಾಸ್ಕ್ ಅಲ್ಲ. ಆದರೂ ಸಹ ಒಂದು 6 ಜನ ಈಗ ಫಿನಾಲೆವರೆಗೂ ಬಂದಿದ್ದಾರೆ. ಇದರಲ್ಲಿ ಈಗ ಫಿನಾಲೆಗೆ ಬರ್ತಾ ಇದ್ದಂಗೆ ಅವ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಕ್ಯಾಂಪೇನ್ ಮಾಡೋದು ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಕ್ಯಾಂಪೇನ್ಸ್ ಮಾಡೋದು ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಪಾಪ ರಜತ್ ಅವ್ರದ್ದು ಯಾವುದೋ ಒಂದು ಹಳೆ ಫೋಟೋನ ಇಟ್ಕೊಂಡು ಯಾರೋ ಒಬ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಹೌದು, ಅವ್ರದ್ದೇನೋ ಹಳೆ ಗರ್ಲ್ಫ್ರೆಂಡ್ ಜೊತೆ ಇರೋದನ್ನೇನೋ ಖಾಸಗಿ ಫೋಟೋನ ಇಟ್ಕೊಂಡು ಯಾರೋ ಒಬ್ರು ಟ್ರೋಲರ್ ಏನೋ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತಕ್ಕಂಥದ್ದು ಈಗ ಸದ್ಯ ಹರಿದಾಡ್ತಾ ಇರ್ತಕ್ಕಂಥ ಸುದ್ದಿ. ನಾನು ಒಂದೇ ಒಂದು ಹೇಳೋದು, ಆ ಪ್ರಶ್ನೆಗೆ ನಾನು ಉತ್ತರಿಸಲ್ಲ ಸರ್. ಯಾಕೆ ಅಂತ ಹೇಳಿದಾಗ ಅದು ತೀರಾ ಖಾಸಗಿ ವಿಚಾರ ಆಗಿರುತ್ತೆ. ಬಂದಾಗ ಅವ್ರು ಇನ್ನೊಂದು ಸಲ ಇವ್ರು ಯಾರು ಅದು ಹೇಳೋಕ್ಕೆ, ಅವ್ರು ಯಾರು ಇದು ಹೇಳೋಕ್ಕೆ, ಇನ್ಯಾರೋ ಬಂದು ಹೇಳೋಕ್ಕೆ ನಾನು ಫ್ರೀಯಾಗಿ ಅವಕಾಶ ಮಾಡಿಕೊಡೋದು ಬೇಡ. 6 ಜನಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆ ಪ್ರಶ್ನೆ ಒಂದು ಬಿಟ್ಟು ಇನ್ಯಾವುದೇ ಪ್ರಶ್ನೆ ಕೇಳಿ ಸರ್. ಯಾಕೆಂದರೆ ಆಯಿತು, ಈಗ ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಕೇಳ್ತೀನಿ. ಅಲ್ಲಿ ಮೋಕ್ಷಿತಾ ಅವರು ಇದ್ದಾರೆ. ಮೋಕ್ಷಿತಾ ಅವರು ಮಕ್ಕಳ ಕಳ್ಳಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಆಗ್ತಾ ಇತ್ತು. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಯಾಕಂದರೆ ಅವರು ಕೇಸ್ ಖುಲಾಸೆ ಆಗಿದೆ ಲಾಂಗ್ ಬ್ಯಾಕು. ನಿಮ್ಮ ಬಗ್ಗೆ ಈಗ ಹೇಳ್ತೀನಿ. ಈಗ ನೀವು ಫಸ್ಟ್ ಹೆಂಗೆ ಅಂದರೆ ಬೆರಳು ಗಿಟ್ಟರ್ ಮಾಡಿದ್ರಿ, ಅಣ್ಣ ಬೆರಳು ನಂಗೆ ಏನು ಮಾಡಿಬಿಡಿ, ಸರಿ ಪ್ರಥಮ್ ನೆಕ್ಸ್ಟ್ ಕೈನೇ ಕತ್ತರಿಸ್ತೀನಿ ಅಂತ ಬಂದವ್ರು ನೀವು. ಹೆಂಗೆ ಅಂದರೆ ಅದು ಬಿಡ್ತೀನಿ, ನೆಕ್ಸ್ಟ್ ಹಿಡ್ಕತ್ತೀನಿ ಅಂತ. ನೈಸ್. ಈ ಪ್ರಶ್ನೆಗಾರು ಉತ್ತರ ಕೊಟ್ಟು ನಾನಂದ್ರೆ ಅದೊಂದು ಪ್ರಶ್ನೆ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ. ಎಸ್, ಬಹುಶಃ ನಾನು ಕೂಡ ವಿಚಾರಿಸ್ದೆ. ನಂಗೆ ಅದು ಗಮನಕ್ಕೆ ಬಂದಾಗ ಭಾಳ ನೋವಾಯಿತು. ಆದರೆ ಇವತ್ತು ಆಕೆ ಅದೆಲ್ಲ ನೋಡಿ ಬಂದಮೇಲೆ ಅವ್ರ ತಮ್ಮ, ಅವರ ಮಗ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಅಂದರೆ ನಾವು ಅವ್ರನ್ನ ಏನು ಹೇಳ್ತೀವಿ ಅಂದರೆ ವಿಕಲಚೇತನರು ಅಂತ ಹೇಳಬೇಕು. ಅವ್ರ ಬಗ್ಗೆ ಒಂದು ಕನಸಿಟ್ಕೊಂಡು ಆಕೆ ಏನೋ ಮಾಡ್ತಾ ಇದ್ದಾರೆ. ಯಾವುದೋ ಗಳಿಗೆ ಸರ್ ಡಿಗ್ ಮಾಡ್ತಾ ಹೋಗ್ತೀವಿ ಅಂದರೆ ಪ್ರತಿಯೊಬ್ಬರ ಹಿಂದೆ 100 ಇತಿಹಾಸ ಇರುತ್ತೆ ಸರ್. ನಾನೆಷ್ಟು ಕೆಟ್ಟವನಾಗಿರ್ತೀನಿ, ಇನ್ಯಾರೋ ಇನ್ನೆಷ್ಟು. ನೀವೆಲ್ಲ ತುಂಬ ದೊಡ್ಡ ಸ್ಟಾರ್ ಪೊಲಿಟಿಷಿಯನು, ಸ್ಟಾರ್ಸ್ ಅನ್ನು ನೋಡ್ತಿರಲ್ಲ, ಅವ್ರ ಇತಿಹಾಸ ತಿರ್ಗಿ ನೋಡಿದ್ರೆ ಮುಖ ಎತ್ಕೊಂಡು ನೋಡೋಕೆ ಆಗದೇ ಇರೋಷ್ಟು ಭಯಂಕರ ಘೋರಗಳೆಲ್ಲ ಇರುತ್ತೆ. ಸೊ ಹಂಗೆಲ್ಲ ಇದ್ದಾಗ ಆಕೆಗೊಂದು ಅವಕಾಶ ಕೊಡಬೇಕು ಅಂತ ಜನ ಎಲ್ಲ ನಿರ್ಧಾರ ಮಾಡಿ ಫೈನಲ್ಸ್ ಕಳಿಸಿದ್ದಾರೆ. ಅಂದರೆ ಕ್ಯಾಟದ್ ವೈಖರಿ ಇಷ್ಟ ಆಗಿದೆ, ಅವ್ರು ತಿದ್ಕೊಂಡಿದ್ದಾರೆ ಕೂಡ. ಆ್ಯಂಡ್ ಅದಲ್ಲದೆ ಬಹಳಷ್ಟು ವಿಚಾರದಲ್ಲಿ ಇದ್ದಾರೆ ಅಂದಾಗ ನನಗೆ ಆಕೆ ಮೋಕ್ಷಿತ ಪರಿಚಯ ಇಲ್ಲ. ಆಕೆಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದರೆ ತುಂಬ ಮಿತಭಾಷೆಯಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಯಾರನ್ನೂ ಒಂದೆರಡು ಸಲ ಅವರು ಧನರಾಜ್ ಕಿರ್ಚಾಡಿದ್ದು ಬಿಟ್ಟರೆ ಬಹುಶಃ ನನಗೆ ಇನ್ನೆಲ್ಲೂ ಅವರು ತುಂಬ ಜಾಸ್ತಿ ಮಾತಾಡ್ತಾರೆ ಅಂತ ಅನಿಸಲ್ಲ. ಆಕೆ ಆ ಹುಡುಗಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದರೆ ಸರ್ ನಾವು ಫಸ್ಟು ನಾನು ಪರ್ಫೆಕ್ಟ್ ಆಗಿದ್ದರೆ ಇನ್ನೊಬ್ಬರು ಬೆರಳು ತೋರಿಸಿ ನೀನು ಅದು ಕಣೋ ಅಂತ ಹೇಳಬೇಕು. ನನ್ನಲ್ಲೇ 100 ತೂತಿದೆ ಸರ್, ನಾನು ಹೆಂಗೆ ಸರ್ ಆಕೆ ಬಗ್ಗೆ ಹೇಳಿ? ಏನು ಗೊತ್ತಾ, ಯಾರೇ ಮೇಲೆ ಆರೋಪಗಳು ಬರೋದು ಬೇರೆ, ಅದು ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತಾಗೋದು ಬೇರೆ. ಮೋಕ್ಷಿತಾ ಅವರ ವಿಚಾರದಲ್ಲಿ ಕೋರ್ಟಿಂದಾನೇ ಆ ಕೇಸ್ ಖುಲಾಸೆ ಆಗಿದೆ. ಅವರು ನಿರಪರಾಧಿ ಅಂತ ಕೂಡ ನಿಜಾಗಿದೆ. ನೋವೇನು ಗೊತ್ತಾ, ಆಕೆ ಎಲ್ಲೋ ನಾರ್ಮಲ್ ಆಗಿ ಸೀರಿಯಲ್ ಮಾಡ್ತಿದ್ದಾಗಲೋ ಅಥವಾ ಮನೇಲಿ ಕೂತಿದ್ದಾಗಲೋ ಅದು ಬಂದಿರೆ ಯಾರೂ ಕೇಳ್ತಿರಲ್ಲ ಸರ್. ಇದು ಹೆಂಗೆ ಅಂದರೆ ಆಪೋಸಿಟ್ ಅವ್ರು ಕೂತ್ಕೊಂಡು ಹುಡುಕಿ ಅದನ್ನ ಡಿಗ್ ಮಾಡಿ 10 ವರ್ಷದಿಂದ ಅಂದರೆ ಈ ವೈರಲ್ ಮಾಡಿ ತೇಜೋವಧೆಗಿಳಿತಾರಲ್ಲ, ಇದು ನನ್ನ ಸೀಸನ್ಲಿ ಯಾರೂ ಮಾಡಿಲ್ಲ ಸರ್.
ನನ್ನ ಸೀಸನ್ಲಿದ್ದ ಅಷ್ಟು ಜನ ಕಂಟೆಸ್ಟೆಂಟ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಯು ಪೀಪಲ್ ಆರ್ ವೆರಿ ಸ್ಪೆಷಲ್. ನಾನು ಗೆಲ್ಲಿ ಸರ್ ಸೋಲ್ಲಿ ಇಂಥದ್ದು ಯಾವುದೂ ಮಾಡಲಿಲ್ಲ ಸರ್. ಹೆಂಗಾಗ್ಬಿಟ್ಟಿದೆ ಅಂದರೆ ಈ ರೇಂಜ್ಗೆ ಪಾಪ ಅವಳು ಒಂದು ಹುಡುಗಿ ಸರ್, ಏನೋ ಆಗೋಗಿತ್ತು, ಏನಾಯಿತು ಸರ್, ಕುಲಾಸೆನ್ ಬಂದಮೇಲೆ ನಾವು ಒಪ್ಕೋಬೇಕು. ಇಫ್ ಯು ರೆಸ್ಪೆಕ್ಟ್ ಲಾ, ನಾನು ನ್ಯಾಯಾಂಗ ವ್ಯವಸ್ಥೆನ ಗೌರವಿಸ್ತೀನಿ ಅಂದಾಗ ಮುಗಿದೋಯ್ತು, ಆಯಿತು. ಆಮೇಲೆ ಏನೋ ಬಂತು, ಬಟ್ ತೀರಾ ಅದನ್ನು ಡ್ಯಾಮೇಜ್ ಆಗೋಂಗೆ ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾಗೆ ಹಂಚುವಂಥ ಇನ್ನೊಂದು ಆಪೋಸಿಟ್ PR ಟೀಮ್ ವರ್ಕ್ ಮಾಡುತ್ತೆ ಅಂದರೆ ಎಲ್ಲಿಗೋಯ್ತಿದ್ರಿ? ಎಥಿಕ್ಸ್ ಎಲ್ಲ ಹೋಗ್ತಾ ಇದೆ. ಇದೆಲ್ಲ ಒಂಥರ ಕೇರಳ ಪೊಲಿಟಿಕ್ಸು ಅಥವಾ ಹೈದರಾಬಾದು ತೆಲಂಗಾಣದಲ್ಲಿ ನಡೀತಾ ಇದೆಯಲ್ಲ ಪೊಲಿಟಿಕ್ಸು. ವ್ಯಕ್ತಿ ಮೇಲೆ ತೇಜೋ ಜಿದ್ದು ಬೀಳ್ತಲ್ಲ, ಆ ಥರ ಮಾಡಬೇಡ್ರಿ. ಅವಳು ಒಂದು ಹುಡುಗಿನೇ, ಅವಳು ಮೋಕ್ಷಿತಾನು, ನಂಗೆ ಆಕೆ ಪರಿಚಯ ಇಲ್ಲ. ಬಟ್ ಆ ಒಂದು ತೀರಾ ವೈಯಕ್ತಿಕವಾಗಿ ತೇಜೋದಕ್ಕೆ ಹೋಗ್ಬಾರ್ದು ಸರ್. ಇದು ನನಗೆ ಒಂಥರ ಅನಿಸ್ತು. ಬಟ್ ಒಳ್ಳೇದಾಗಲಿ, ಬಂದಮೇಲೆ ಅಟ್ಲೀಸ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದಾಗ ಆ ಪ್ರೀತಿಗೆ ಆಕೆ ಅದನ್ನ ಅನುಭವಿಸ್ಲಿ, ಆ ಪ್ರೀತಿಗೆ ತಕ್ಕಂತೆ ಬದುಕಿ ಹೊಸ ಜೀವನ ಕಟ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ ಸರ್. ಇದಂತೂ ನಿಜ. ಬಟ್ ಈಗೆಲ್ಲ ಏನು ಹೇಳ್ತೀನಿ ಅಂದರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ಯಾರಾದರೂ ಒಂದು ಸ್ಟೇಜ್ ನೆಕ್ಸ್ಟ್ ಹೋಗ್ತಾರೆ ಅಂದರೆ ಇನ್ನೇನು ಇಟ್ಕೊಂಡು ಕಾಂಟ್ರವರ್ಸಿನ ತಿರುಗಿಸೋಷ್ಟು ಪ್ರಪಂಚ ಕೆಟ್ಟೋಗಿದೆ. ಎಲ್ಲರಿಗೂ ಬದುಕು ಹಾಕಿದೆ ಸರ್. ತುಂಬ ಶ್ರೇಷ್ಠ ನನ್ನ ಮಗ ಯಾವನಿದಾನ ಬೋಳಿ ಮಗನ ತೋರಿಸಿ ಸರ್, ನಾನೊಬ್ಬನೇ ಶ್ರೇಷ್ಠ ಅಂತ ಒಬ್ಬ ಬೋಳಿ ಮಗನ ತೋರಿಸಿ, ನಾನು ಆಗ ಎಲ್ಲವನ್ನು ಒಪ್ಕೋತೀನಿ. ಎಲ್ಲರದ್ದು ಗೊತ್ತಾಗ್ತಿದೆ, ಪ್ರತಿಯೊಬ್ಬರಿಗೂ ಎರಡು ಮುಖ ಇರುತ್ತೆ, ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಇನ್ನೊಂದು ಮುಖ ಓಪನ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ಎಸ್, ಲೆಟ್ಸ್ ಫರ್ಗೆಟ್ ದಟ್. ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಮುಂಚೆ ಒಂದು ವರ್ಡ್ ಹೇಳ್ತೀನಿ, ಪ್ರಪಂಚದಲ್ಲಿ ಒಳ್ಳೆಯವನು ಕೆಟ್ಟವನು ಅಂತಲೇ ಇಲ್ಲ ಸರ್. ಕಳ್ಳ ಕಡಿಮೆ ಕಳ್ಳ, ಸಿಕ್ಕಾಕೊಂಡವನು ಕಳ್ಳನ ಮಗ, ಸಿಕ್ಕಾಕೊಂಡವನು ಪೆಗ್ನನ್ ಮಗ, ಸಿಕ್ಕಾಕೊಳ್ಳದೆ ಇರ್ತಾರಲ್ಲ ಅವನು ಡೌನನ್ ಮಗ. ಸಿಕ್ಕಾಕೊಂಡ ಬೇರೆ ನೋಡಿ, ನಾನು ಸಿಕ್ಕಾಕೊಳ್ಳಿಲ್ಲಪ್ಪ ಅಂತ, ಅದು ನಾನು ಮಾಡ್ತಾರೆ ಡವ್. ಅದು ಸಿಕ್ಕಾಕೊಂಡು ಪೆಗ್ನನ್ ಮಗ, ಅವ್ನು ಗೊತ್ತಾಗದೆ ಸಿಕ್ಕಾಕಬಿಟ್ಟ ಅಷ್ಟೇ. ಅದರಿಂದ ಪ್ರಪಂಚದಲ್ಲಿ ಯಾವ ಮಗನೂ ಒಳ್ಳೆಯವನು ಅಂತ ಇಲ್ಲ. 7 ಕೋಟಿ ಕನ್ನಡಿಗಳು 150 ಹೋಲ್ಗಳಿರುತ್ತೆ. ಸೊ ಅದರಿಂದ ಬಿಟ್ಬಿಡಿ ಅದೆಲ್ಲ ಡಿಗ್ ಮಾಡೋದು. ಅದ್ರ ಹೊರತಾಗಿ ಎಲ್ರಿಗೂ ಒಳ್ಳೇದಾಗಲಿ. ಇನ್ಯಾರ್ದು ನೀವು ಕೇಳೋದಾದ್ರೆ ಎಸ್, ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದಾದ್ರೆ ಹನುಮಂತು ಅವರಿಗೆ ರಿಯಾಲಿಟಿ ಶೋಗಳು ಹೊಸ್ತಲ್ಲ, ಈ ಥರ ಶೋಗಳು ಹೊಸ್ತಲ್ಲ. ಅವ್ರು ಆಲ್ರೆಡಿ ಒಂದಷ್ಟು ಶೋಗಳನ್ನ ಫೇಸ್ ಮಾಡಿರ್ತಕ್ಕಂಥವ್ರು, ಕನ್ನಡಿಗರ ಮನೆಗಳನ್ನು ಗೆದ್ದಂಥ ವ್ಯಕ್ತಿ. ಅವರು ಕೂಡ ಈಗ ಬಿಗ್ ಬಾಸಲ್ಲಿ ಫಿನಾಲೆವರೆಗೂ ಬರ್ತಾ ಇದ್ದಾರೆ. ಸೊ ನಿಮಗೆ ಒಂದಷ್ಟು ಜನರಲ್ ಆಗಿ ಎಪಿಸೋಡ್ಸ್ನ ನೋಡಿದಾಗ ಹನುಮಂತು ತುಂಬ ಮುಗ್ಧ ಅನಿಸ್ತಾರ ಅಥವಾ ತುಂಬ ಜಾಣತನದಿಂದ ಏನು ಆಟ ಆಡ್ತಿದ್ದಾನೆ ಅಂತ ಅನಿಸ್ತಾ? ಹನುಮಂತಿಗೆ ಫಸ್ಟ್ ಆಫ್ ಆಲ್ ಒಳ್ಳೇದಾಗಲಿ ಅಂತ ನಾನು ಹೇಳಿದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ ಸರ್. ನಾನು ಬಿಗ್ ಬಾಸ್ ಗೆದ್ದಾಗ ನೀವು ನನ್ನ ಅವಾಗೇ ಭೇಟಿ ಮಾಡಿದ್ರಿ, ಅವಾಗಿಂದ ನೀವು ಫ್ರೆಂಡ್. ಅವಾಗಿದ್ದ ಮುಗ್ಧತೆ ಈಗಿದೆಯಾ? ಈಗ ಪ್ರಪಂಚ ನೋಡಿದ ಬುದ್ಧಿವಂತಿಕೆ, ಪ್ರಳಯಾಂತಿಕತೆ ಎರಡೂ ನನಗಿದೆ. ಸೊ ಹಾಗೆ ಶೋ ಮಾಡ್ತಾ ಮಾಡ್ತಾ ಮೆಚುರಿಟಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಟದ ವೈಕಲ್ ಆತ ಆಡ್ಕೊಂಬರ್ತಿದ್ದಾನೆ. ನಂಗೆ ಹನುಮಂತದ್ದು ಒಂದು ಗುಣ ಬಹಳ ಇಷ್ಟ ಆಗಿದ್ದೇನೆಂದರೆ, ತೀರಾ ಎಕ್ಸೈಟ್ ಆಗಿ ಯಾರನ್ನೋ ತೇಜೋವಧೆಗಿಳಿಯೋದು, ಡ್ಯಾಮೇಜ್ಗಿಳಿಯೋದು ಮಾಡೇ ಇಲ್ಲ. ನನಗೆ ಆ ಗುಣ ಇಷ್ಟ ಆಯಿತು. ಆತ ಮುಗ್ಧ ಅಲ್ವ, ಅದು ಪಕ್ಕಕ್ಕಿಡಿ. ಯಾಕೆಂದ್ರೆ ಜನ ನೋಡ್ತಾರೆ, ಜನ ಡಿಸೈಡ್ ಮಾಡ್ತಾರೆ, ಹೂ ಆಮ್ ಐ ಟು ಡಿಸೈಡ್. ಬಟ್ ನನಗೊಂದು ಇಷ್ಟ ಆಗಿದೆ ಏನಂದರೆ, ಎಲ್ಲೂ ತನ್ನ ಅತಿಯಾದ ಅಗ್ರೆಷನಿಂದ ಇನ್ಯಾರನ್ನೋ ತೇಜೋವಧೆಗೆ ಪದಗಳಲ್ಲಿ ಯಾರನ್ನೂ ನೋವು ಮಾಡಿದೆ ಆತ ಆಡ್ಕೊಂಬಂದಿದ್ದಾನೆ. ನಾವು ಅದನ್ನು ಗೌರವಿಸ್ಬೇಕು. ಯಾಕೆಂದರೆ ನಾವೆಲ್ಲ ಹಂಗಿರಲಿಲ್ಲ. ನಮ್ಮದ್ರಲ್ಲಿ ಅಟ್ಲೀಸ್ಟ್ ರೇಗೋದ್ರು ನೆಕ್ಸ್ಟು ನಾನು ಯಾರ ಜೊತೆ ಜಗಳ ಆಡಿ ಊಟ ಮಾಡಿಲ್ಲ ಅಂದರೆ ನನಗೆ ಬಂದು ಊಟ ಮಾಡಿಸೋರು ಬಲವಂತವಾಗಿ. ನಮ್ಮ ಸೀಸನ್ ಹಂಗಿತ್ತು. ಅಂದರೆ ಒಂದು ಫ್ಯಾಮಿಲಿ ಅನ್ನೋ ಬಾಂಡಿಂಗ್ ಹಂಗಿತ್ತು. ಅದೆಲ್ಲ ಆಯಿತು. ಬಟ್ ಹನುಮಂತು ಕೂಡ, ಅವರು ಕೂಡ ತುಂಬ ಚೆನ್ನಾಗಿ ರಿಯಾಲಿಟಿ ಶೋ ನೋಡ್ಕೊಂಬಂದಿಂದ ನಾನು ಅದೆಲ್ಲ ಒಪ್ಪಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಆತನಲ್ಲಿ ಒಂದು ಪೇಷನ್ಸ್ ಇದೆ. ಆ ಪೇಷನ್ಸ್ ಇಲ್ಲಿ ತನಕ ತೊಗೊಂಬಂದಿದೆ. ನನಗೆ ತುಂಬ ಇಷ್ಟವಾದ ಗುಣ. ಹಾಡಿಕೊಂಡು ಕೆಲವ್ರಿಗೆ ಹಾಡಲ್ಲೇ ಟಾಂಗ್ ಕೊಟ್ಟಿರೋದು ನೋಡಿದ್ದೀನಿ. ಅದರಲ್ಲೂ ಕೂಡ ಬುದ್ಧಿವಂತಿಕೆ ನಂಗೆ ಇಷ್ಟ ಆಯಿತು. ನಂಗೆ ಹಂಗಿದ್ರೆ ತುಂಬ ಮೆಚ್ಚುಗೆ ಆಗ್ತಾರೆ ಅವರು. ಮತ್ತೊಂದು ಕಡೆ ಒಂದು ಅಲೆ ಎದ್ದಿದೆ, ಹನುಮಂತು ಅವ್ರಿಗೆ ಯಾವುದೋ ಒಂದು ಬೇರೆ ಚಾನಲಲ್ಲಿ ಬೇರೆ ಒಂದು ಶೋಗೆ ಕರೆಸಿದ್ರಂತೆ, ಅವ್ರಿಗೇನು ಕೊಟ್ಟಿಲ್ವಂತೆ, ಅಂದರೆ ಆರ್ಥಿಕವಾಗಿ ಅದನ್ನ ಸದೃಢ ಮಾಡಿಲ್ಲಂತೆ. ಹಾಗಾಗಿ ಅವರು ಬೇಸರ ಮಾಡಿಕೊಂಡು ಒಂದು ವಿಡಿಯೋ ಮಾಡಿದರು. ಅದನ್ನು ನೋಡಿಕೊಂಡು ಇವ್ರು ಕರೆಸಿದ್ದಾರೆ. ಸೊ ಅವರು ಫಿನಾಲೆವರೆಗೂ ಹೋಗ್ತಾರೆ, ಐದರ್ ವಿನ್ನರ್ ಆಗ್ತಾರೆ ಇಲ್ಲ ರನ್ನರ್ ಅಪ್ ಆಗ್ತಾರೆ ಅಂತಕ್ಕಂಥದ್ದು ಒಂದು ಅಲೆ ಎದ್ದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಯಾವುದೇ ಆದರೂ ಅದು ಆತನಿಗೆ ಒಳ್ಳೆಯದಾಗಲಿ. ಆದರೆ ಒಂದು ಮಾತು ಹೇಳ್ತೀನಿ, ಯಾವ ಕಾರ್ಪೊರೇಟ್ ಸಂಸ್ಥೆ ಚಾನಲ್ ಕೂಡ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ನಾನು ಒಂದು ನಿಮಿಷ ನೇರವಾಗಿ ಹೇಳ, ನಾನು DKD ಅಂತ ಒಂದು ಶೋ ಮಾಡಿದೆ. ಇದನ್ನು ಹೇಳೋದಕ್ಕೆ ನೀವು ಈ ವಿಷಯ ಇದು ಶಿವಣ್ಣಂದಾದ್ರಿಂದ ಹಾಕ್ಬೋದು ಇಲ್ವೋ ನೀವು ಡಿಸೈಡ್ ಮಾಡಿ. ನಡೀತಾ ಇತ್ತು, ಒಂದು 12th ವೀಕ್ ನಡೀತಾ. ಇದೊಂದು ಘಟನೆ ಹೇಳ್ತೀನಿ. 12th ವೀಕ್ ನಡೀತಾ, ಪಾಸ್ ಸೈಲೆನ್ಸ್ ಪಾಸ್ ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿತು. ಇದು ನನ್ನ ವಿದಾಯದ ಭಾಷಣ, ದಯಮಾಡಿ ಎಲ್ಲರೂ ಕೇಳಿ ಅಂತ ಹೇಳಿದೆ. ಶಿವಣ್ಣ ಯಾಕಮ್ಮ ಚೆನ್ನಾಗಿ ಮಾಡ್ತಾ ಇದ್ದೀಯ, ಮಾಡಮ್ಮ ನೀನು ಅಂತ ಹೇಳಿದ್ರು. ಒಂದೇ ಒಂದು ಮಾತು ಹೇಳ್ತೀನಿ, ದಯಮಾಡಿ ಏನು ಬರದೇ ಇರೋನ್ನ 3 ವಾರದಿಂದ ನಂಗೆ ಕಲಿಸಿ, ಡ್ಯಾನ್ಸೇ ಬರಲ್ಲ, ಕಾಲು ಎತ್ತಕ್ಕೆ ಬರೆದಿದ್ದವನ್ನ 12 ವಾರ ತನಕ 12-13 ವಾರ ತನಕ ತೊಗೊಂಬಂದಿದ್ದಾರೆ. ಸಾಕು, ಅರ್ಹರು ಆಡಲಿ, ಪ್ರಾಮಾಣಿಕರು ಗೆಲ್ಲಲಿ. ಇಲ್ಲಿರೋ ಯಾರು ಫೈನಲ್ ಸ್ಕೋರು ಖುಷಿ ಪಡ್ತಾರೆ. ಯಾಕೆ ನನಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ವಿನ್ನರ್ಗಿಂತ ಹೆಚ್ಚು ಪೇಮೆಂಟ್ ಆಲ್ರೆಡಿ ನಂಗೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಋಣಿಯಾಗಿದ್ದೀನಿ, ಖುಷಿಯಾಗಿದೆ. ಸೊ ಒಳ್ಳೇದಾಗಲಿ. ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ ನನಗಿಂತ ಚೆನ್ನಾಗಿ ಆಡೋರು ಫೈನಲ್ಸ್ ಹೋಗಬೇಕು. ಈಗ ಪ್ರಥಮ ಅಂತ ಒಂದು ಫೈನಲ್ಸ್ ಕೊಟ್ಟವ್ರೆ, ನಾಳೆ ಶೋ ನೋಡೋರ್ಗು ಒಪಿನಿಯನ್ ಬರುತ್ತೆ ಏನಂತಾನೆ, ಅಲ್ಲ ಗುರು, ನನ್ನ ಮಗ ಮಾತಾಡ್ಕೊಂಡು ಫೈನಲ್ಸ್ಗೆ ಹೋಗ್ಬೋದ, ಮಾತಾಡಿಕೊಂಡು ಬಿಗ್ ಬಾಸ್ ಗೆಲ್ಬೋದೇನೋ, ಮಾತಾಡ್ಕೊಂಡು ಯಾವುದೋ ಕಾಮಿಡಿ ಶೋ ಗೆಲ್ಬೋದು, ಮಾತಾಡ್ಕೊಂಡು ಡ್ಯಾನ್ಸ್ ಗೆಲ್ಲಬಾರ್ದು. ಡ್ಯಾನ್ಸ್ ಗೆಲ್ಲೋಕ್ಕೆ ಪ್ರಾಮಾಣಿಕರೇ ಗೆಲ್ಲಬೇಕು ಬಾಸ್.
ಆಮೇಲೆ ನೀವು ಡಿ ಕೆಡಿಗೆ 7 ಸೀಸನಿಂದ ಅವ್ನು ಕಟ್ಟಿದ್ದೀರಾ, ನೀವಾಗಲಿ ರಕ್ಷಿತಾ ಮೇಡಮ್ ಆಗಲಿ ಏನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಇಟ್ಟಿದ್ದೀರಾ. ಅದನ್ನು ಒಂದೇ ಸಲ ಬಂದು ಟಕ್ಕನ್ನು ಒದ್ದಂಗೆ ಆಗೋಯ್ತೆ. ನಾನು ಅದು ಮಾಡಲ್ಲ ಬಾಸ್, ನನ್ನನ್ನು ಆರಾಮಾಗಿ ಮನೆಗೆ ಕಳಿಸ್ಕೊಡಿ. ಇದ್ರ ಮೇಲೆ ನನ್ನ ಕೈಲೂ ಕೆಪಾಸಿಟಿ ಇಲ್ಲ. ಇವರ ಎಲಿಮಿನೇಷನ್ ರೌಂಡಲ್ಲಿ ನನ್ನೇ ಫಸ್ಟ್ ಕನ್ಸಿಡರ್ ಮಾಡಿ. ಬಹುಶಃ ನನಗೆ ಯಾಕೆ ಅನಿಸ್ತೈತೆ ನಾನು ಹೋದರೆ ಉತ್ತಮ, ಪ್ರಾಮಾಣಿಕವಾಗಿ ಅರ್ಹರು ಆಡಲಿ ಅಂತ ಹೇಳಿದೆ. ಅದಾದ ಮೇಲೆ 1 ಮಂತ್ ಆದಮೇಲೆ ನನಗೂ ಪೇಮೆಂಟ್ ಬಂತು. ಯಾವುದು ಮಿಸ್ ಆಗಿಲ್ಲ, ಬರುತ್ತೆ. ಬಟ್ ಅಂದರೆ ಏನಾಗುತ್ತೆ ಅಂದರೆ ಕಾರ್ಪೊರೇಟ್ ಹೆಂಗೆ ನಡೆಯುತ್ತೆ ಗೊತ್ತಾ ಸರ್, ಯಾರು ಅರಿವಾರಿಲ್ಲ. ಅದೆಲ್ಲ ಅರ್ಧ ಸತ್ಯ ಇದೆ. ನಾನು ಹೇಳ್ದಲ್ಲಿ ಇದು ಬರುತ್ತೆ ಪೇಮೆಂಟ್ ವಿಚಾರದಲ್ಲಿ ಮೋಸ ಆಗಿರಲ್ಲ, ಅದು ಕನ್ಫರ್ಮ್ ನಾನು ಹೇಳ್ತೀನಿ. ಬಟ್ ಇನ್ನೊಂದು ಏನು ಗೊತ್ತಾ, ಕಾರ್ಪೊರೇಟ್ಗೆ ಯಾರೂ ಅನಿವಾರ್ಯರಲ್ಲ ಸರ್. ಈಗ ಮೊದಲಿದ್ದ ಹ್ಯುಮ್ಯಾನಿಟಿ ಕಾರ್ಪೊರೇಟ್ ಸೆಕ್ಷನ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್. ಮೊದಲೆಲ್ಲ ಹೇಗಿತ್ತು ಸರ್, ಒಂದು ವಿಶ್ವಾಸದಲ್ಲಿ ಈಗ ಒಂದು 15 ವರ್ಷದಿಂದ ನಾನು ಹೇಳ್ತಾ ಇರೋದು. ಆಗ ನ್ಯೂಸ್ ಚಾನಲ್ ಬಿಡಿ, ಎಂಟರ್ಟೈನ್ಮೆಂಟ್ ಚಾನಲು ಬೆಳಗ್ತಾ ಇದ್ದಂಥ ಒಂದು ಟೈಮಲ್ಲಿ ಯಾರಿಗೋ ಒಂದು ಫೋನ್ ಮಾಡಿ, ಅಣ್ಣ ನಮ್ಮದೊಂದು ಹುಡುಗಂದೊಂದು ಪ್ರೋಗ್ರಾಮ್ ಇತ್ತು, ಒಂದೊಂದು ಮಾಡ್ಕೊಬಿಡಿ ಅನ್ನೋ ಸೀಟಲ್ಲಿ. ಹೌದೇನಾ, ಯಾರೋ ಕಳಿಸ ಆಯ್ತೋ ಅದೇನೋ ಒಂದು ಮಾಡಿಸ್ಬಿಡ, ಒಂದು ಶೋ ಕೊಟ್ಬಿಡೋದು ಆಯ್ತು, ಅದೇನೋ ಮಾಡ್ಕೊಂಡು ಹೋಗ್ಲಿ ಬಿಡ, ಒಂದೊಂದು ಸ್ಲಾಟ ಏನೋ ಒಂದು ಆಗಲಿ ಬಿಡ. ಆ ಹ್ಯುಮ್ಯಾನಿಟಿ ಇತ್ತು, ಅವನು ಬದುಕಲಿ, ಅವನು ಊಟ ಮಾಡಲಿ. ಈಗಿಲ್ಲ ಸರ್. ಈಗ ನಮ್ಮನ್ನು ಆಳ್ತಾ ಇರೋದು ಕಾರ್ಪೊರೇಟ್. ಅಲ್ಲಿ ಯಾವ ಹ್ಯುಮ್ಯಾನಿಟಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಒಂದು ಗೆದ್ದನ ಆ ಜಾಕ್ ಇನ್ಯಾರನೋ ಇನ್ನೊಬ್ರು ಇಟ್ಕೊಬರ್ತಾರೆ. ಒಂದು ಸಲ ಕುರಿಕಾರೋ ಇದಾಯಿತು, ನೆಕ್ಸ್ಟ್ ದನ ಮೈಸೂರನೋ ಅಥವಾ ಇನ್ನೊಬ್ಬ ಎಂಟರ್ಟೈನ್ಮೆಂಟ್ ಕೊಡೋನು, ಇನ್ಯಾರೋ ತುಂಬ ಕಷ್ಟದವನು, ಅವ್ನಿಗೊಂದು ಲೈಫ್ ಆಗುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಅವ್ನ ಲೈಫ್ ಈಗ ಅಷ್ಟೆಲ್ಲ ಇದೆಯಲ್ಲ. ನಮ್ಮ ಸುತ್ತಮುತ್ತ ಕುರಿಕಾಯೋನ ಅಟ್ಲೀಸ್ಟ್ ಚೆನ್ನಾಗಿ ಆಡೋನು ಯಾರನ್ನ ನಾವು ಕರೆದು ಗೌರವಿಸಿದ್ವಾ? ಇಲ್ಲ. ಟಿ ವಿಲಿ ಬಂದಾಗ ಅಟ್ಲೀಸ್ಟ್ ಇನ್ಯಾರೊಬ್ಬ ಬಂದವನಪ್ಪ ತಾಡು ನೋಡಬೇಕು ಅನ್ನೋದೊಂದು ಬರುತ್ತೆ. ನೀವು ಹೆಂಗಿರ್ತೀರೋ ಅದಕ್ಕೆ ತಕ್ಕಂತೆ ಚಾನಲ್ ಹಂಗೆ ಕೊಡ್ತಾ ಬರುತ್ತೆ. ಸೊ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋದನ್ನು ನಾವು ಒಪ್ಪಲ್ಲ. ಆ್ಯಂಡ್ ಅವ್ರು ಯಾವ ಆ್ಯಂಗಲ್ಲು ಹೇಳಿದ್ರು ಅದು ಹನುಮಂತನೇ ಬಂದಾಗ ನೀವು ಕೇಳಿ ತಿಳ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಬಟ್ ಚಾನಲ್ಗೆ ಯಾರೂ ಅನಿವಾರ್ಯ ಅಲ್ಲ ಸರ್. ಈಗ ನಾನಾಯಿತು, ನನ್ನ ನಂತರಕ್ಕೆ ಇನ್ಯಾರೋ ಬಂದಿರ್ತಾರೆ. ಹೊಸದಿರಿಗೆ ಬಂದಾಗ ನಾನು ಬಹಳ ಪ್ರೀತಿಯಿಂದ ಬಿಟ್ಕೊಡ್ತಾ ಇರಬೇಕು, ಖುಷಿಯಾಗುತ್ತೆ ಅವ್ರು ಇನ್ಯಾರೋ ಬಂದಾಗ. ಬಟ್ ನಾನಂತೂ ಆ ಸ್ಟ್ಯಾಂಡರ್ಡ್ ಬಿಗ್ ಬಾಸ್ನ ಯಾಕೆ ಉಳಿಸ್ಕೊಂಡಿದ್ದೀನಿ. ನೀವೀಗ ಬಂದ ತಕ್ಷಣ ಹೇಳಿದ್ರಿ ಬಿಗ್ ಬಾಸ್ ಅಂದಿಟ್ಟಕ್ಕೆ ನಮ್ಗೆ ಯಾರು ನೆನಪಾಗಲ್ಲ ಪ್ರಥಮ್ ಅಂತ. ಅದು ಒಂದು ತಗೊಳ್ಳೋಕ್ಕೆ ಸರ್ ನಾನು ಕಷ್ಟಪಟ್ಟಿದ್ದೀನಿ ಸರ್. ಹುಟ್ಟು ಬಟ್ಟೆಯಲ್ಲಿ ಬೆಂಗಳೂರಿಗೆ ಬಂದು ಇವತ್ತಿಗೂ ಸಹಿತ ಎಲ್ಲ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ನನ್ನ ಕಡೆಯಿಂದ ತಂತ್ರಜ್ಞರು ದಿನಕ್ಕೆ 150ರಿಂದ 200 ಜನ ಊಟ ಮಾಡ್ತಾರೆ ಸರ್. ಎಲ್ಲೋ ಕಿತ್ಕೊಂಬರ್ತೀನಿ ಸರ್, ಎಲ್ಲೋ ಸಾಲ ಮಾಡ್ತೀನಿ, ಇನ್ಯಾರ ಹತ್ರ ಇನ್ನು 10 ರೂಪಾಯಿ ಕೊಡೋ ಜಾಗದಲ್ಲಿ 3 ರೂಪಾಯಿ ಕೊಡ್ತೀನಿ ಸರ್, ಜಗಳ ಮಾಡ್ತೀನಿ ಸರ್, ದುಡ್ಡು ಉಳಿಸಿ ಸಿನಿಮಾಗೆ ಆಗ್ತಾಯಿದ್ದೀನಿ. ಆ ಸ್ಟ್ಯಾಂಡರ್ಡು ಬಿಗ್ ಬಾಸ್ ಎರಡೂ ನಾನು ಕಾಪಾಡ್ಕೊಂಡು ಬರ್ತಿರೋದಕ್ಕೆ ನೇರವಾಗಿ ಎಲ್ಲ ಅಂದ್ರಿ ನೀವು ಅರ್ಧ ಹೇಳಿದ್ರಿ ಸತ್ಯ, ಇನ್ನರ್ಧ ನೀವು ಮಿಸ್ ಮಾಡಿಬಿಟ್ರಿ. ನೀವು ಈಗಲೂ ಅದು ಬಿಗ್ ಬಾಸ್ ಅಂದಿಟ್ಟಕ್ಕೆ ನಿಮ್ಮ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂದರೆ ನಾವು ಹೋದ ಕಡೆಗೆ ನೀವೆಲ್ಲ ಮೈಕ್ ಹಿಡಿಯೋದಕ್ಕೇ, ಮಾಧ್ಯಮನ ಅದಕ್ಕೆ ನಾವು ಗೌರವಿಸ್ಬೇಕು. ಯಾಕೆಂದರೆ ನಾನು ಎಲ್ಲೋ ಒಂದು ಕಡೆ ನಾನು ಬಂದಾಗ ತೋರಿಸ್ತಾ ಹೋಗಿರಿ, ಸಪೋಸ್ ನೀವು ತೋರಿಸ್ತಾ ಹೋಗಿದ್ರೆ ಏನಾಗಿರೋದು ಸರ್? ಜಸ್ಟ್ ಅಲ್ಲಿ ಏನಾಗಿರೋದು? ಜನ ನೋಡ್ರೋ ಅವನೊಬ್ಬ ಇದ್ದ ಅಲ್ವಾ, ಅವನೊಬ್ಬ ಇದ್ದಂತೆ ಯಾವುದಲ್ವಾ, ಆ ಮರ್ತು ಮುಂದಕ್ಕೆ ಹೋಗಿರೋರು. ಸೊ ನೀವೆಲ್ಲ ಬಂದು ಗೌರವಿಸೋದಕ್ಕೆ ಆ ಗೌರವ ಇನ್ನೂ ನಮ್ಗೆ ಸಿಗ್ತಾ ಇದೆ, ಉಳಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ನಾವೇನೋ ಕಡ್ದು ಕಟ್ಟಾಕಿ ಕಿತ್ತು ಗುಡ್ಡೆ ಹಾಕಿಲ್ಲ, ಸಿಕ್ಕಿರ್ದಿನ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಹನುಮಂತ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ವಿಚಾರಗಳಿಗೆ ನಂತರ ಬರ್ತೀನಿ ನಾನು. ಹನುಮಂತ ಅವರು ಅಂದರೆ ವೆಸ್ಟರ್ನ್ ಟಾಯ್ಲೆಟೇ ಯೂಸ್ ಮಾಡಿಲ್ಲ ಅನ್ನೋ ಥರ ಅಲ್ಲಿ ಬಿಂಬಿತ ಆಗಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವರು ಫಾರಿನ್ಗೆಲ್ಲ ಹೋಗಿ ಬಂದಿದ್ದಾರೆ, ಫ್ಲೈಟಲ್ಲಿ ಓಡಾಡಿದ್ದಾರೆ ಅಂತೆಲ್ಲ ನಾನು ಕೇಳ್ಪಟ್ಟೆ. ವೀಡಿಯೋಗಳು ಒಂದಷ್ಟು ವೈರಲ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಸೊ ಫಾರಿನ್ಗೆ ಹೋಗಿ ಬಂದಿರತಕ್ಕಂಥ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಬಂದಿರತಕ್ಕಂಥ ಫ್ಲೈಟಲ್ಲಿ ಓಡಾಡಿರ್ತಕ್ಕಂಥ ಹನುಮಂತ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ನೋಡಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು? ಬಹುಶಃ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಅಥವಾ ಇನ್ನೊಸೆನ್ಸ್ ಆ್ಯಂಗಲ್ ಏನೋ ಹೇಳಿರ್ಬೇಕೇನೋ. ಈಗ ಅದನ್ನು ನಾವು ಹೆಚ್ಚು ಇದನ್ನು ಮಾಡ್ತಾ ಹೋದರೆ ಫಿನಾಲೆ ವೀಕಲ್ಲಿ ಇರಬೇಕಾದ್ರೆ ಈ ಸಮಯಕ್ಕೆ ಆ ಪ್ರಶ್ನೆಗೆ ಉತ್ತರ ಬೇಡ. ಏನೋ ಹೇಳಿದ್ದಾರೆ ಅದಾಗಿರುತ್ತೆ, ಬಟ್ ಎಲ್ಲ ಗೊತ್ತಿರುತ್ತೆ, ಏನೋ ಒಂಚೂರು ಮಿಸ್ ಆಗಿ ಹಂಗೆ ಆಗಿರುತ್ತೆ ಹೇಳಿಕೆಯಲ್ಲಿ. ಆ ಹೇಳಿಕೆ ಒಂದು ಹೇಳಿಕೆನ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ ಅಂದರೆ 114 ದಿನ ಜರ್ನಿ ಕೌಂಟ್ ಮಾಡಬೇಕಾಗತ್ತೆ, ಒಂದು 100 ದಿನದ ಜರ್ನಿ. ಇದೊಂದು ಹೇಳಿಕೆ ಇಟ್ಕೊಂಡು ನಾವು ಮಾತಾಡೋದು ಬೇಡ. ಆತನಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಏನೋ ಆಗಿದೆ ಹೇಳಿದ್ದಾರೆ. ಸೊ ಇದನ್ನು ನಾವು ಇದ್ಕೊಂಡು ಇನ್ನೂ ಜಾಸ್ತಿ ರಂಪ ರಾಡಿ ಮಾಡೋದು ಬೇಡ. ಈ ಸಮಯ ಫಿನಾಲೆ ವೀಕ್ ಆಗಿರೋದ್ರಿಂದ ಜನಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ ಫಾರಿನ್ಗೆ ಹೋದ್ಮೇಲೆ ಹೆಂಗಿರುತ್ತೆ ಅಂತ. ಎಲ್ಲೋ ಹೇಳಿದ್ದಾನೆ, ಅದೊಂದು ಗೊತ್ತಾಗ್ದೇನೋ ಗೊತ್ತಿದ್ದೋ ಅಥವಾ ಮುಗ್ಧತೆಲೋ ಅಥವಾ ಅದೊಂದು ಆ ಮಾತಿಗೆ ತೂಕ ಬರುತ್ತೆ ಅಂತನೋ ಗೊತ್ತಿಲ್ಲದೆ ಹೇಳಿರೋದ್ರಿಂದ ನಾವು ಅದನ್ನು ಈ ವಿಷಯಕ್ಕೆ ಚರ್ಚೆ ಮಾಡಿದ್ರೆ ಫಿನಾಲೆ ವೀಕಲ್ಲಿ ಆತನಿಗೆ ಎಫೆಕ್ಟ್ ಆಗುತ್ತೆ. ಸೂಪರ್. ಅದನ್ನ ಅಲ್ಲಿಗೆ ಬಿಟ್ಬಿಡೋಣ. ಮತ್ತೊಬ್ಬ ಕಂಟೆಸ್ಟೆಂಟ್ ಇಂಪಾರ್ಟೆಂಟ್, ಉಗ್ರಂ ಮಂಜು ಅವ್ರ ಬಗ್ಗೆ ಮಾತಾಡೋದಾದರೆ, ಉಗ್ರಂ ಮಂಜು ಅವರು ತುಂಬ ಅಗ್ರೆಸಿವ್ ಆಗಿ ಆಡ್ಕೊಂಬಂದರು. ಎಲ್ಲಿ ತಗ್ಗಬೇಕು ಅಲ್ಲಿ ತೆಗೆದ್ರು, ಎಲ್ಲಿ ವಾಯ್ಸ್ ರೈಸ್ ಮಾಡಬೇಕು ಅಲ್ಲಿ ಮಾಡಿದ್ರು. ಕ್ಯಾಪ್ಟನ್ಸಿನ ಕೂಡ ತುಂಬ ಸಮರ್ಪಕವಾಗಿ ನಿಭಾಯಿಸಿದ್ರು. ಹಾಗಾಗಿಯೇ ಅವರು ಫಿನಾಲೆವರೆಗೂ ಉಳ್ಕೊಂಬಂದಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅವರು ಒಂದೊಳ್ಳೆ ಪಾತ್ರದಲ್ಲಿ ಅಭಿನಯ ಮಾಡಿದರು. ಹಾಗಾಗಿ ಸುದೀಪ್ ಸರ್ಗೂ ತುಂಬ ಆಪ್ತರು ಅಂತ ಹೇಳ್ಬಿಟ್ಟು ಅವರು ಪ್ರೀವಿಯಸ್ ಬರ್ಡೇ ಸೆಲೆಬ್ರೇಷನ್ ಮಾಡಿರೋ ಫೋಟೋ ವೀಡಿಯೋಸ್ನೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ವೈರಲ್ ಮಾಡ್ತಾಯಿದ್ರು. ನನಗೆ ಮಂಜುವ್ರ ಆಟದ ವೈಖರಿ ತುಂಬ ಇಷ್ಟ ಆಗಿದೆ, ಒಳ್ಳೇದಾಗಲಿ ಅವ್ರಿಗೂ. ಫಿನಾಲೆಗೆ ಬಂದಿದ್ದಾರೆ ಅಂದರೆ ಅವರಲ್ಲಿ ಆ ಒಂದು ವ್ಯಕ್ತಿತ್ವ, ಅವರು ನನಗೆ ಅಂದರೆ ಆಟದ ವೈಖರಿಲಿ ಅದನ್ನು ಹುಡುಕೋ ರೀತಿ ಎಲ್ಲ ಚೆನ್ನಾಗಿದೆ, ನಂಗೆ ಇಷ್ಟ. ಅದರ ಶೇಡ್ಸ್ ಆ್ಯಂಗಲ್ ಚೆನ್ನಾಗಿದೆ. ಅವ್ರಿಗೆ ಒಳ್ಳೇದಾಗಲಿ ಮಂಜು ಅವ್ರಿಗೆ. ಆ್ಯಂಡ್ ಒಳ್ಳೆ ಪ್ರತಿಭಾವಂತ ಕಲಾವಿದ. ನಾನು ಅವ್ರನ್ನ ಸಿನಿಮಾಗಳು ಬಹಳ ಕಾಲದಲ್ಲಿ ನೋಡಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ಗೆ ಅವ್ರು ಸೂಟ್ ಆಗ್ತಾರೆ, ಒಬ್ಬ ವಿಲನ್ನಾಗಿ ಬಂದವರು ಅಂತ ಅರ್ಚನೆ ಮಾಡ್ತಾಯಿದ್ದೆ. ಚೆನ್ನಾಗಿ ಆಡಿದ್ದಾರೆ ಅವ್ರು. ನಿಜವಾಗ್ಲೂ
ಒಳ್ಳೆ ಗ್ರಾಫ್ ಇಟ್ಕೊಂಡು ಬಂದಿದ್ದಾರೆ. ಒಂದು 5-6 ವಾರ ಆಯ್ಕೋ ಸ್ವಲ್ಪ ಸಪ್ಪೆ ಆದರು. ಸರ್ ನಾವೇನು ಮಾಡ್ತಿದ್ವಿ ಗೊತ್ತಾ, ಇದೊಂದು ಹೇಳ್ಬಾರ್ದು ಆದರೂ ಹೇಳ್ತೀನಿ. ಇವತ್ತು ಬೆಳಗ್ಗೆ ಶನಿವಾರ ಸುದೀಪ್ ಸರ್ ಬರ್ತಾರೆ. ಸುದೀಪ್ ಸರ್ ಎಲ್ಲ ಹೇಳ್ಬಿಟ್ಟು, ಪ್ರಥಮ್ ಎದ್ದೇಳಿ, ನೀವು ಕೀರ್ತಿ ಜಗಳ ಆಯ್ತು ತಪ್ಕೊಳ್ಳಿ, ತಪ್ಪಿಸ್ಬಿಟ್ಟು ಹೋಗ್ತಾರೆ. ಅವ್ರು ಹೋಗೋ ತನಕ ಸುಮ್ಮಿದ್ದು ಹೋದ ತಕ್ಷಣ ನಾಳೆಗೆ ಏನು ಕಂಟೆಂಟ್ ಕೊಡಬೇಕು, ಲಾಸ್ಟ್ ಎಪಿಸೋಡಲ್ಲಿ ಹೋಗ್ಬೇಕಾದ್ರೆ ಅವ್ನು ಆ ಮಾತು ಹೇಳೋಣ. ಈ ಮಾತು ಎತ್ಕೊಂಡು ಸಂಡೇ ಇವತ್ತು ಫುಲ್ ಕಂಟೆಂಟ್ ನಾನು ಕೊಡಬೇಕು. ನನ್ನ ಕಂಟೆಂಟು ಜನಕ್ಕೆ ಅಂದರೆ ತಪ್ಕೊಂಡ್ರಲ್ಲ ಪ್ರಥಮ್ ಲಾಸ್ಟ್ ವೀಕು ಅಂದರೆ ಕೀರ್ತಿ. ಒಂದು ನಿಮ್ಮ ಘಟನೆ ಹೇಳ್ತೀನಿ, ಇದು ನೀವು ಶಾಕ್ ಆಗ್ತೀರಾ. ಸೋಮವಾರದಿಂದ ಗುರುವಾರ ತನಕ ಟಾಸ್ಕ್ ನಡೀತಾ ಇತ್ತು. ಶುಕ್ರವಾರ ಇವರೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡೋಣ. ನಾನೊಬ್ಬ ಮೂಲೆಯಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಅಲ್ಲಿ ಚಿರತೆ ಏನೋ ನೋಡೋತ್ತ ಹೊಂಚಾಗ್ತಾ ಕೂತೈತೆ ಅಂತ ನಿರಂಜನ್ನು ಮತ್ತು ಕೀರ್ತಿ ಹೇಳಿದ್ರೆ, ನನಗೇನಿಲ್ಲಮ್ಮ, ನಾನು ಪ್ರಥಮ್ ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ, ನಮಗೂ ಪ್ರಥಮ್ಗೂ ಸಮಸ್ಯೆನೇ. ಈ ವಾರ ಅಂತೂ ನಾನು ಪ್ರಥಮೇ ಕ್ಲೋಸ್ ಫ್ರೆಂಡು ಅಂತ ಹೇಳೋರು. ಹೌದಾ ಅನ್ಕೊಂಡು ಸುಮ್ಮನಿರ್ತಾರೆ. ಶನಿವಾರ ಬಂದರೆ, ಪ್ರಥಮ್ ಆಲ್ ದ ಬೆಸ್ಟ್ ಪ್ರಥಮ್, ಈ ವಾರ ನಿಮ್ಮ ನಿರೀಕ್ಷೆ ಮನೆಗಿದೆ, ನಿಮ್ಗೆ ಒಳ್ಳೇದಾಗಲಿ, ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳೋರು. ಅದಾದ ತಕ್ಷಣ ಸುದೀಪ್ ಸರ್ ಬರೋರು, ಎಲ್ಲ ನಡೀತಾ ಇತ್ತು. ಈ ವಾರ ಮನೆಯಿಂದ ಆಚೆ ಹೋಗಬೇಕು, ಈ ವಾರ ಮನೆಯಾಳ ಕೆಲಸ ಮಾಡೋದು ಇವರು, ಈತನ ದಯವಿಟ್ಟು ಮನೆಯಿಂದ ಆಚೆ ಕಳಿಸಿ. ಈಗ 5 ನಿಮಿಷದಿಂದ ತಪ್ಕೊಂಡಿಲ್ಲ ಅನ್ನೋ, ನಾನು ನಿನ್ನ ಜೊತೆ ತಪ್ಕೊಂಡು ಆಡಕ್ಕೆ ಬಂದಿಲ್ಲಪ್ಪ. 8 ಗಂಟೆಗೆ ಕಲರ್ಸ್ ಕನ್ನಡಿಗರು ಆಗ್ತಾರೆ, ಅವರ ನಂಬಿಕೆಗೆ ಮೋಸ ಆಗಬಾರ್ದು ಅಂತ ಬಂದು ನಾನು ನೀನು ಹೊಂದಾಣಿಕೆ ಮಾಡ್ಕೊಂಡ್ರೆ ಮೋಸ ಐತೆ. ಇದು ಫ್ರೆಂಡ್ಶಿಪ್ಪಲ್ಲಿ ಆಡ್ಕೊಂಡು ತಪ್ಕೊಂಡು ಹೋಗೋಕ್ಕೆ ಜೊತೆಲಿ ಮನೆಗೆ ಹೋದಾಗ ಬೇಕಾದ್ರೆ ದಿಗ್ಗಜರು ಸಿನಿಮಾ ಜೊತೆಲಿ ಎಗ್ಲುಮಿಕೆ ಹಾಕೊಂಡು ನೋಡೋಣ, ಶೋಲೆ ಫಿಲಮ್ನ 3 ಸಲ ನೋಡೋಣ. ಆದರೆ ಇಲ್ಲಿ ಆಟ, ನಿನ್ನ ಆಟ ನೀ ಆಡು, ನನ್ನ ಆಟನ ಆಡ್ತೀನಿ, ನೀನು ಮಾಡಿರೋದ ತಪ್ಪು, ನಾನು ನಿನ್ನ ವಿರೋಧಿಸ್ತೀನಿ, ಹಂಗೆ ಆಡ್ಕೊಂಡೇ ಬಂದ್ವಿ. ಎಂಡ್ ಆಫ್ ದ ಡೇ ಜನರ ಮೇಲೆ ಎತ್ತಾಕ್ಬಿಟ್ಟು ಜನ ನೋಡ್ತಾವ್ರು, ಅವ್ರು ಮೋಸ ಆಗಬಾರ್ದು ಅಂತ. ಯಾವ ಒಂದು ಚೂರು ನಮ್ಮಲ್ಲಿ ಇದಿರಲಿಲ್ಲ ಸರ್, ಹೊಂದಾಣಿಕೆ ಇಲ್ಲದೆ ಆಡಿದ್ದೀವಿ ಸರ್. ನಾನಂತೂ ಸರ್ ದೇವರಾಣೆಗೂ ನೋಡೋ ಕನ್ನಡಿಗರಿಗೆ ಯಾವತ್ತೂ ಮೋಸ ಮಾಡಿಲ್ಲ. ಇಲ್ಲಿ ತನಕ ನಂಗೆ ಕೈ ಹಿಡಿದಿದೆ. ಆ್ಯಂಡ್ ನಮ್ಮ ಸೀಸನ್ ಕಂಟೆಸ್ಟೆಂಟ್ಸು ಸೂಪರ್ ಸರ್, ಸೂಪರ್. ಸಾಕಷ್ಟು ವಿಚಾರಗಳನ್ನ ನಾವು ಇಲ್ಲಿವರೆಗೂ ಚರ್ಚೆ ಮಾಡ್ಕೊಂಬಂದ್ವಿ. ನನಗೊಂದು ಕಡೆ ಅನಿಸುತ್ತೆ, ಎಲ್ಲೋ ಒಂದು ಕಡೆ ಇದು ವ್ಯಕ್ತಿತ್ವಗಳ ಆಟ, ಬೇರೆ ಬೇರೆ ಜಾನರ್ನ ಅಂದರೆ ಬೇರೆ ಬೇರೆ ಜಾನರ್ನಿಂದ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ಆರಿಸ್ಕೊಂಡು ಅವರಿಗೆ ಕರ್ನಾಟಕದ ಜನತೆಗೆ ಅವ್ರು ಯಾರು ಅಂತಂದೇ ಗೊತ್ತಿರಲ್ಲ, ಬಟ್ ಅವರಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಅದನ್ನು ಹೊರಗೆಚ್ಚುವಂಥ ಕಾರ್ಯ ಬಿಗ್ ಬಾಸ್ ಮೊದಲಿಂದ ಮಾಡ್ತಾ ಬಂದಿದೆ ಸತತ 11 ವರ್ಷಗಳಿಂದ. ಬಟ್ ಒಳಗಡೆ ಬಂದ ನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ ಅವ್ರ ಮೇಲೆ ಒಂದಷ್ಟು ಕಾನೂನಿನ ತೊಡಕುಗಳಿದ್ದಾವೆ, ಅವ್ರ ಮೇಲೆ ಅದಿದೆ ಇದಿದೆ ಅಂತ. ಮಿಡ್ಲಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಬಂದು ಅವ್ರನ್ನ ಅರೆಸ್ಟ್ ಮಾಡೋದು, ಅವ್ರನ್ನ ಕೋರ್ಟ್ಗೆ ಅಥವಾ ಸ್ಟೇಷನ್ಗೆ ಕರೆಸೋವಂಥದ್ದು, ಈ ವಿಚಾರಗಳ ಬಗ್ಗೆ ಯಾಕೆ ಅಂದರೆ ಸಂಸ್ಥೆ ಕೂಡ ಆ ಥರದೇ ವ್ಯಕ್ತಿಗಳನ್ನ ಆರಿಸುತ್ತಾ ಅಥವಾ ಹೇಗೆ ಕಂಟೆಸ್ಟೆಂಟ್ಸ್ನ ಅಂತ? ಎಲ್ಲೋದ್ರೂ ನೀವು ಅಲ್ಲೇ ಸುತ್ಕೊಂಡು ಅಲ್ಲಿಗೆ ಬರ್ತಾ ಇದ್ದೀರಾ. ಕಾಂಟ್ರವರ್ಸಿಯಲ್ ಸಬ್ಜೆಕ್ಟ್ಸ್ ಅಂದರೆ ಹೌದು. ಅದಕ್ಕೆ ನೀವು ಕೇಳಿದ್ದು ಚೆನ್ನಾಗಿದೆ, ನಿಜ, ಅದು ನಿಮ್ಮ ಪ್ರಶ್ನೆನೂ ನಿಜ, ಕರೆಕ್ಟ್ ಆನ್ಸರ್ ಕೂಡ. ಆ್ಯಕ್ಚುಲಿ ಏನು ಅಂದರೆ ಏನಾಗುತ್ತೆ ಅಂದರೆ, ನೀವು ಒಂದು ತಿಳ್ಕೊಳ್ಳಿ, ನ್ಯೂಸ್ ಚಾನಲ್, ನಿಮ್ಮದೇ ನ್ಯೂಸ್ ಚಾನಲ್ ಇದೆ, ಪ್ರತಿದಿನ 7 ಗಂಟೆಯಿಂದ 10 ಗಂಟೆ ತನಕ ಡಿಬೇಟ್ ಪ್ರೋಗ್ರಾಮ್ ಮಾಡ್ತೀವಿ ನೀವು, ಹೌದಲ್ವಾ? 6:30 ಅದು ಈ ದಿನದ ಏನೋ ಒಂದು ಎಕ್ಸ್ಕ್ಲೂಸಿವ್ ಬೆಳವಣಿಗೆ ನಡೆದರೆ, ಹಿಂದೂ ಮುಸ್ಲಿಂ ಗಲಾಟೆ ಆಯಿತು ಅಥವಾ ಇನ್ಯಾವುದೋ ಒಂದು ಸರ್ಕಾರದ ಇನ್ಯಾವುದೋ ಇದ್ದರೆ 3 ಪಕ್ಷದ ವಕ್ತಾರನ್ನ ಕೂಡಿಸ್ಕೊಂಡು ಮಾಡ್ತೀರಾ. ಸೊ ಅಷ್ಟೆಲ್ಲ ಕಿರ್ಚಾಡೋರು, ಭಾಷಣ ಮಾಡೋರು, ಅವ್ರನ್ನ ತೊಗೊಂಡು ಬಿಗ್ ಬಾಸ್ಗೆ ಹಾಕಲ್ಲ. ಯಾಕೆ ಅಂತ ನಿಮ್ಗಿರ್ಬೋದು. ಅಲ್ಲಿ ಇದಕ್ಕಿಂತನೂ ಕಿರ್ಚಾಡೋರು ಸಿಗ್ತಾರೆ, ಆದರೆ ಅವ್ನು ಯಾಕೆ ಎಂಟರ್ಟೈನ್ಮೆಂಟ್ ಶೋಗೆ ಹಾಕೋಕ್ಕಲ್ಲ ಅಂದರೆ, ಪೀಕ್ ಟೈಮಲ್ಲಿ ಪೀಕ್ ಶೋದು, ಅಲ್ಲಿ ಎಂಟರ್ಟೈನ್ಮೆಂಟ್ ಮುಖ್ಯ. ಅದು ಬರೀ ಕಿರ್ಚಾಡೋರು ಮಾತ್ರ ತೊಗೊಳಕ್ಕಲ್ಲ, ಎಲ್ಲ ಆ್ಯಂಗಲ್ಲೂ ಬೇರೆ ಬೇರೆ ದೃಷ್ಟಿಕೋನದವ್ರನ್ನ ಒಂದು ಮನೆಯೊಳಗೆ ಸೇರಿಸೋರು ಹೆಂಗಿರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ಜಗದೀಶ್ ಅವ್ರದ್ದೇ ಬೇರೆ ವ್ಯಕ್ತಿತ್ವ. ಯಾರಪ್ಪ ನೀನು, ಯಾಕೋ ನಿಂಗೆ ಹೇಳಬೇಕು, ಯಾರೋ ನೀನು, ಅವ್ರದ್ದೇ ಒಂದು ವ್ಯಕ್ತಿತ್ವ. ಈ ಕಡೆ ಅವ್ರ ಆಪೋಸಿಟ್ಟಾಗಿ ಚೈತ್ರ, ಅವ್ರದ್ದೇ ಇನ್ನೊಂದು ಥರ ವ್ಯಕ್ತಿತ್ವ. ಇನ್ನು ಹನುಮಂತು ಸಾಂಗ್, ಇವ್ರಿಗೂ ಜಗಳಕ್ಕೆ ಅವ್ರಿಗೂ ಒಂದು ಚೂರು ಆ ಜಗಳ ಅವ್ರು ಏನು ಮಾತಾಡ್ತಾರೋ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಹನುಮಂತಂಗೆ 3 ದಿನ ಬೇಕು, ಅವ್ನು ಇನ್ನೊಂದು ವ್ಯಕ್ತಿತ್ವ. ತ್ರಿವಿಕ್ರಮ್ ಅವ್ರ ಆಟದ ಬೇಕೂ ಚೆನ್ನಾಗಿದೆ, ಅವ್ರದ್ದು ಇನ್ನೊಂದು ಥರ ವ್ಯಕ್ತಿತ್ವ. ಆ ಸೇರದೇ ಇರೋನು ಒಂದು ಕಡೆ ಸೇರಿಸಿದಾಗ ಏನೇನಾಗುತ್ತೆ ಅನ್ನೋದನ್ನು ಒಂದು ನೋಡೋವಂಥ ಪ್ರಯತ್ನ. ಅದಕ್ಕೆ ಹಂಗೆ ಮಾಡೋ ಪ್ರಯತ್ನದಲ್ಲಿ ಒಂದಷ್ಟು ಜನ ಸೌಂಡ್ ಆಗ್ತಾರೆ, ಸಲ ಇವ್ರು ಬಂದ್ರ ಏನು ಮಾಡ್ತಾರಂತೆ ಅಂತ. ಕಾಂಟ್ರವರ್ಷಿಯಲ್ನ ಹುಡ್ಕೊಂಡು ಹೋಗಲ್ಲ, ಇವರು ಒಂದಷ್ಟು ಮೈ ಮೇಲೆ ಎಳ್ಕೊಂಡಿರ್ತಾರಲ್ಲ, ಅದು ಎರಡೂ ಹಂಗಾಗುತ್ತೆ. ಎರಡೂ ಕೂಡ ಮ್ಯಾಚ್ ಆಗಿ ಆ ಸಮಯಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಅವ್ರನ್ನ ಆ ದೃಷ್ಟಿಕೋನದಲ್ಲಿ ನೋಡೋದು ಬೇಡ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಚೈತ್ರ ಅವ್ರು ಇರ್ಬೋದು, ನಂಗೆ ಈಗಲೂ ಅವ್ರ ಮೇಲೆ ಯಾವ ಬೇಸರೂ ಇಲ್ಲ. ಅವ್ರು ಆಡೋದು ವೈಖರಿ, ಅವ್ರು ಆಡ್ಕೊಂಬಂದಿರೋದಕ್ಕೆ 100 ದಿನ ಬಂದಿರೋದು. ಅವ್ರು ಆಡಿದ್ದಾರೆ, ಕಂಟೆಂಟ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಎಲ್ಲಿ ಧ್ವನಿ ಆಗಬೇಕಲ್ಲ ಆಗಿದ್ದಾರೆ, ಅದಕ್ಕೆ ಅವ್ರು ಬಂದಿರೋದು. ಅವರು ಅದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಎಲ್ಲ ಒಂದು ಕಡೆ ಒಬ್ಬ ದೊಡ್ಡ ಜರ್ನಲಿಸ್ಟೇ, ನಾನು ಅವ್ರ ಹೆಸರು ಹೇಳಕ್ಕೆ ಬಯಸಲ್ಲ, ಮಾನಸಿಕ ಅಸ್ವಸ್ಥರಿಗಾಗಿ ನಡೆಸುವಂಥ ಒಂದು ಕಾರ್ಯಕ್ರಮ ಇದು ಅಂತ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದಾಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ನಿಲುವೇನು ಅಂತ ಒಂದು ಮಾತು ಹೇಳ್ತೀನಿ ಸರ್. ನಿಮಗೆ ಒಂದೇ ಮಾತು ಹೇಳೋದು, ಅಮೇರಿಕಾ ಅಂತ ಒಂದು ದೇಶ ಇದೆ, ಗೊತ್ತಾ ನಿಮಗೆ? ಕಾಣಿಸ್ತಾ ಇದೆಯಾ? ಬಗ್ಗೆ ನೋಡಿ, ಇಲ್ಲಿ ನೋಡಿ ಎದುರುಗಡೆ ಆ ರೋಡಲ್ಲಿ ನೀವು ಚೂರು ಎದ್ದು ನೋಡಿ. ಓಕೆ, ನಿಮ್ಗೆ ಅಮೇರಿಕಾ ಕಾಣಿಸ್ತಾ ಇಲ್ಲ, ಬಟ್ ಅಮೇರಿಕಾನೇ ಇಲ್ಲ ಅಂದ್ಕೊಳ್ಳೋದು ದಡ್ಡತನ ಆಗುತ್ತೆ ಸರ್. ನಮ್ಗೆ ಚಂದ್ರ ಕಾಣಿಸ್ತಾನೆ, ಚಂದ್ರ ಮಾತ್ರ ಇದ್ದಾನೆ, ಅಮೇರಿಕಾ ಕಾಣಿಸ್ತಾ ಇಲ್ಲ, ಅಮೇರಿಕಾ ಇಲ್ಲ ಅಂತ ದಡ್ಡತನ ಆಗುತ್ತೆ.
ಅದರ ಅರ್ಥ ನಿಮಗೆ ಇಷ್ಟ ಇಲ್ಲ ಅಂದಾಗ ಬಿಟ್ಬಿಡಿ. ಯಾರೊಬ್ಬರು ಉಪವಾಸ ಮಾಡಲ್ಲ. ನೀವು ಬಂದಿಲ್ಲ ನಾನು ಉಪವಾಸ ಮಾಡ್ತೀನಿ, ನಾನು ಸತ್ತೋಯ್ತೀನಿ ನೀವು ಬರಲಿಲ್ಲ ಅಂದರೆ ಯಾರೂ ಕೇಳಲ್ಲ. ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಬದುಕೋ ಹಕ್ಕಿರುತ್ತೆ. ಎಂಟರ್ಟೈನ್ಮೆಂಟ್ ಆಗಂಗಲ್ಲಿ ಒಂದಷ್ಟು ಜನ ಎಕ್ಸ್ಟ್ರೀಮಾಗಿ ಮಾತಾಡಿರ್ತಾರೆ, ಯಾರೋ ಶೋಗಳೆಲ್ಲ ಇರ್ಬೋದು. ಅಷ್ಟು ಮಾನದಂಡದಲ್ಲಿ ಸ್ಪರ್ಶಾರೇಖಾ ಅಂತ ಸಜ್ಜನರು ಇದ್ದಾರೆ. ಸ್ಪರ್ಶಾರೇಖಾ ಹೋಗ್ಬೇಕಾದ್ರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಹೇಳಲೆ ಸರ್. ನಾನು ಸ್ಟೇಜ್ ಮೇಲೆ ನಡೆದ ಘಟನೆದು ಹಾಕಿದಾರಲ್ಲೂ ಗೊತ್ತಿಲ್ಲ ಫಿನಾಲೆಲಿ. ಸರ್ ಫಿನಾಲೆ ನಾನು ಸೋತು ನಡೆಯುತ್ತೆ, ರೇಖಾ ಸೋಲ್ಬಾರ್ದು ಅಂತ ಒಬ್ಬ ಪ್ರಥಮ್, ಇದು ಡಿಸೈಡಿಂಗ್ ಫ್ಯಾಕ್ಟ್ರ್. ಇದು ನಿಮ್ಮಿಬ್ಬರಲ್ಲಿ ಒಬ್ಬರು ಇರ್ಬೇಕು, ಯಾರು ಉಳ್ಕೋತೀರಾ ಹೇಳಿ. ಜನ ಓಟ್ ಹಾಕಿದ ನಮ್ಮ ಟ್ರಾನ್ಸ್ಫರ್ ಇದೆ. ಬಟ್ ಹೇಳಿ ಸರ್, ನಾನು ಹೋದರೆ ನನಗಿಂತ ರೇಖನ್ ಉನ್ನತವಾದ ವ್ಯಕ್ತಿತ್ವ ಇದೆ, ನಾನು ಹೋದರೆ ನ್ಯಾಯ ಇರುತ್ತೆ ಅನ್ನೋದು ನಾನು ಒಬ್ಬ ವಿನ್ನರ್ ಹಂತದಲ್ಲಿರೋನು ಹೇಳ್ತೀನಿ. ಅಂದರೆ ಅಂತಹ ಅದ್ಭುತ ವ್ಯಕ್ತಿತ್ವಗಳು ಅಲ್ಲಿ ಹೋಗಿದ್ದಾರೆ ಸರ್. ತುಂಬ ಒಳ್ಳೊಳ್ಳೆ ಅಪರ್ಣ ಹೋಗಿದ್ದಾರೆ ಸರ್. ಈಗ ನಾವೆಲ್ಲ ಇಡೀ ಸೊ ಅವರೆಲ್ಲರ ಕ್ಯಾರೆಕ್ಟರ್ಗೆ ಒಂದೇ ಸಲಕ್ಕೆ ಮಸಿ ಬೆಳೆದಂಗೆ ಆಗಬಾರ್ದು. ಒಂದು 4 ಜನ ಎಕ್ಸ್ಟ್ರೀಮಾಗಿ ಮಾಡ್ತಾರೆ. ಈಗ ಪೊಲಿಟಿಕ್ಸನ್ನು 224 ಜನರು ಕಳ್ರ ಸರ್, ಒಂದು 4-5 ಜನ ಇರ್ತಾರೆ. ಸೊ ಹಂಗೆ ಅಂದ್ಕೊಂಡು ಎಲ್ಲರೂ ಒಂದೇ ದೃಷ್ಟಿಗೂ. ನಿಮಗೊಂದು ಶಾಕಿಂಗ್ ನ್ಯೂಸ್ ಗೊತ್ತಾ ಸರ್? ಇವತ್ತಿಗೂ ವೆಂಕಟ್ ಅವ್ರೆ ಅಂತಲೇ ಕರೆಯೋದು ನಾನು, ಹುಚ್ಚ ವೆಂಕಟ್ ಅವ್ರನ್ನ. ಅವ್ರು ಆಗಾಗ ಮೆಸೇಜ್ ಮಾಡ್ತಿರ್ತಾರೆ. ಓಕೆ, ನನಗೆ ಅವ್ರಿಗೆ ಒಂದು ಸಲ ಹೊಡೆದಾಗ ಅದೇ ಇದ್ರು ಬಿಗ್ ಬಾಸ್, ಪ್ರಥಮ್ ಏನಾರು ಕೇಸ್ ಕೊಡ್ತೀರಾ ಅಂದರು. ಇಲ್ಲ ಸರ್, ನಂಗೆ ಅವ್ರ ಮೇಲೆ ಯಾವುದೇ ಥರ ಅಸಮಾಧಾನ ಇಲ್ಲ. ಈಗ ನಾನು ಕೇಸ್ ಕೊಡೋಕ್ಕೆ ಅಂತ ಹೊರಗಡೆ ಬಂದರೆ ಇಲ್ಲಿ ಇವ್ರ ಜೊತೆ ಹೋರಾಡ್ತಾ ಇದ್ದೀನಿ ಒಂದು ಟಾಸ್ಕ್ ಅಂತ. ಈ ಟಾಸ್ಕ್ ಬಿಟ್ಟು ಬಂದರೆ ಇವ್ರಿಗೆ ಊಟ ಸಿಗಲ್ಲ. ಇದು ರೇಷನ್ ತಗೊಳ್ಳೋವಂಥ ಟಾಸ್ಕು. ನಾನು ಇವ್ರ ಜೊತೆ ಗೆಲ್ಲೋಕ್ಕೆ ಹೋರಾಡೋಕ್ಕೆ ಇಷ್ಟಪಡ್ತೀನಿ, ಇವ್ರು ಅನ್ನ ಕಿತ್ಕೊಳ್ಳೋಕೆ ಇಷ್ಟಪಡಲ್ಲ ಸರ್. ಈ ಮೆಚ್ಯೂರಿಟಿ ನಂಗೆ ಕಲಿಸ್ಕೊಟ್ಟಿದೆ. ಒಂದೇ ಒಂದು ದಿನ 2 ದಿನ ಊಟ ಸಿಗದೆ ಇದ್ದಾಗ ಅನ್ನದ ಮಹತ್ವ ಏನು, ನಾನು ಕೆಳಗೆ ಬೀಳಿಸ್ಬಾರ್ದು. ಅವತ್ತಿಂದ ಸರ್ ನೆಲದ ಮೇಲೆ ಒಂದು ಅನ್ನ ತುಡಿಬಾರ್ದು ಅನ್ನೋದು ಹೇಳ್ಕೊಟ್ಟಿದೆ. ಯಾರೋ ಬಂದು ಕೂತ್ಕೊಳ್ಳೋದು ಹುಚ್ಚಾಟ. ನಿಮ್ಗೆ ಕರೆದಾಗ ಸಂತೋಷ, ಬನ್ನಿ. ನೀವು ಯಾರೋ ಪೊಲಿಟಿಕ್ಸಿಗೆ ಕರೀತಾರೆ ಬನ್ನಿ ಅಂತ. ಪೊಲಿಟಿಕ್ಸಿಗೆ ಕರೆದ ತಕ್ಷಣ ಇನ್ಯಾರೋ ಬಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾರ್ಟಿಲಿ ಯಾರೋ ಕರೀತಾರೆ ಅಂತ ಅಂದ್ಕೊಳ್ಳಿ. ಸೊ ನೀವು ಬರ್ತೀನಿ ಏನಿಲ್ಲ, ಬರಲ್ಲ ನೀ. ಅದು ಬಿಟ್ಬಿಟ್ಟು ನಿಮ್ಮ ಪಾರ್ಟಿಯಲ್ಲಿ ಇದ್ದವಳು ಆ ಹುಡುಗಿ ಅಂಥವಳು, ಇವ್ರು ಇದ್ದವರು ಅಂಥವಳ ಜೊತೆಗೆ ಅಂಥವಳು ಇರೋಂಥ ಪಾರ್ಟಿ ಹಂಗೆ ಹೇಳಬಾರ್ದು. ಹಾಗೆಯೇ ಬಿಗ್ ಬಾಸ್ ಕೂಡ ಒಂದು ಆಟ. ಜನರೆಲ್ಲ ನೀವು ಒಪ್ಪಲ್ಲ ಅಂದ ಮಾತ್ರಕ್ಕೆ 7 ಕೋಟಿ ಜನರಲ್ಲಿ 8-9 ರೇಟಿಂಗ್ ಬರ್ತಾ ಇದೆ ಸರ್. ಈ ಸೀಸನ್ 9 ರೇಟಿಂಗ್ ಬಂದಿದೆ ಸರ್. 9.5 ರೇಟಿಂಗ್ ಅಂದರೆ ನೋಡುಗ ಸಂಖ್ಯೆ ಇದ್ದಾರೆ. 2-2.5 ಕೋಟಿ ಜನ ನೋಡ್ತಾ ಇದ್ದಾರೆ ಅಂತ ಅರ್ಥ. ಪ್ರಾಮಾಣಿಕ ಪ್ರಥಮ್ ಅವರೇ, ಈಗ ಬಿಗ್ ಬಾಸ್ 11 ಸೀಸನ್ಗಳಿಂದ ಸುಮಾರು 200 ಒಂದು ನಿಮಿಷ ಅವ್ರು ಉತ್ತರ ಕೊಟ್ಬಿಡ್ತೀನಿ. ನೋನು ಸರ್, ದಯಮಾಡಿ ನೀವು ಬೇರೆ ಎಲ್ಲ ಕಟ್ ಮಾಡ್ಕೊಡಿ, ಪ್ರಾಮಾಣಿಕವಾಗಿ ಹೇಳ್ತೀನಿ. ಅಷ್ಟೆಲ್ಲ ನೋಡ್ತಾರೆ ಅಂದಾಗ ಅವರೆಲ್ಲರ ನಂಬಿಕೆನ ಒಬ್ಬ ಕಿರುತೆರೆಯ, ಒಬ್ಬ ಬೆಳ್ಳಿತೆರೆಯ ಬಿಗ್ ಸ್ಟಾರ್ ಅಂತ ಸುದೀಪ್ ಸರ್ ಹುಚ್ಚರು ಶೋ ಆಗಿರೋ ಅಥವಾ ತಲೆ ಕೆಟ್ಟವ್ರು ಮಾತ್ರ ನಡೆಸ್ತಾರೆ ಅಂದರೆ ಸುದೀಪ್ ಅವ್ರು ಬರ್ತಾ ಇಲ್ಲ. ಮೇಡಮ್ ಅವರು ಯಾರು ಹೇಳ್ತೀರಾ ಅವ್ರು ನಾನು ಹೇಳ್ತಾ ಇದ್ದೀನಿ. 11 ಸೀಸನ್ ನಮಗೂ ಕೂಡ ಆ ಭಾಷೆ ಮೇಲೆ ಹಿಡಿತಾ ಇವತ್ತಿಗೂ ತಂದುಕೊಟ್ಟಿದೆ. ನನ್ನ ಜ್ಞಾನ ಏನು ಅಂತ ಅಲ್ಲಿ ತೋರಿಸ್ತೀನಿ. ಬರೀ ಮಾತಾಡ್ಕೊಂಡು ಬಿಗ್ ಬಾಸ್ ಗೆಲ್ಲಕ್ಕಲ್ಲ. ನಿಮಗೆ ಬರಲ್ಲ ಅನ್ನೋ ದ್ರಾಕ್ಷಿ ಇಟ್ಟಕ್ಕಿಲ್ಲ ದ್ರಾಕ್ಷಿ ಹುಳಿ ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕೆಂದರೆ ಇದನ್ನು ನೋಡಿದಾಗ ಒಂದು 100 ಜನ ಕೇಳಿದ್ರು. ನಾನು ಹೇಳ್ತೀನಿ, ನಿಮಗೂ ಯೋಚನೆ ಇದೆ. ನಿಮ್ಮ ಹೋರಾಟಗಳನ್ನ ನಾನು ನೋಡ್ಕೊಂಬಂದಿದ್ದೀನಿ, ಬಹಳಷ್ಟು ಹೋರಾಟಗಳು. ಇವರು ಬಹಳಷ್ಟು ವಿಚಾರನ ಹೊರಗಡೆ ತಂದಿದ್ದು ನಂಗೆ ತುಂಬ ಹೆಮ್ಮೆ ಇದೆ. ಈಗ ಯಾರು ಹಂಗೆ ತೆಗೆದಿಲ್ಲ, ಮಿಕ್ತವ್ರಲ್ಲ ಅಯೋಗ್ಯರು 3rd ಕ್ಲಾಸ್ ಅಂತ ನಾನು ಹೇಳೋಕ್ಕಲ್ಲ. ಎಲ್ಲ ಮಾಧ್ಯಮದವ್ರನ್ನ ಗೌರವಿಸ್ಬೇಕು. ಹಾಗೆ ಹೇಳಿಕೆ ಕೊಡ್ಬೇಕಾದ್ರೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಇದ್ದವ್ರಿಗೆ ಎಷ್ಟು ನೋವಾಗುತ್ತೆ ಅಂತ. ಈ ಮಾತು ಬಹುಶಃ ಈ ಮಾತನ್ನು ಸುದೀಪ್ ಅವ್ರು ನೋಡಿ ನಾನು ಹೌದಾ ನನ್ನೂ ಕೂಡ ಇದೇ ದೃಷ್ಟಿಕೋನದಲ್ಲಿ ನೋಡ್ತಾರಂತ ಅವ್ರು ನಿಲ್ಸಕ್ಕೆ ಅದು ಒಂದು ಕಾರಣ ಆಗಿದ್ರೆ 2 ಕೋಟಿ ಇವರೊಬ್ಬರು ಮಾತಿಂದ 2 ಕೋಟಿ ಜನ ಎಂಟರ್ಟೈನ್ಮೆಂಟ್. ಪ್ರಥಮ್ ಅವ್ರೆ, ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಈಗ ಸೀಸನ್ 11ರವರೆಗೂ ಸುಮಾರು 200-250+ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳ ಹೊಕ್ಕಿ ಹೊರಗಡೆ ಬಂದಿದ್ದಾರೆ. ತುಂಬ ಅದ್ಭುತವಾಗಿ ಆಟಗಳನ್ನು ಆಡಿದ್ದಾರೆ. ಅವರ ವ್ಯಕ್ತಿತ್ವಗಳನ್ನ ಅವರೇ ಪರಾಮರ್ಶಿಸಿಕೊಳ್ಳುವಂಥ ಕಾರ್ಯಗಳು ನಡೆದಿದೆ. ಅಂದರೆ ಒಂದಷ್ಟು ಜನ ತಮ್ಮ ವ್ಯಕ್ತಿತ್ವಗಳನ್ನು ಬದಲಾಯಿಸ್ಕೊಂಡಿದ್ದುಂಟು, ಕೆಲವೊಂದಷ್ಟು ಜನ ತಮ್ಮ ವ್ಯಕ್ತಿತ್ವ ಏನು ಅನ್ನೋದನ್ನು ಕರ್ನಾಟಕದ ಜನತೆಗೆ ತಿಳಿಸಿದ್ದುಂಟು. ಆದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ನೀವು ಹೇಳ್ದಂಗೆ. ಸೊ ಈ ಬಾರಿ ಕೂಡ ಚೈತ್ರಾ ಕುಂದಾಪುರ ಅವರು ಬರೀ ಕರಾವಳಿಯ ಫೈರ್ ಬ್ರ್ಯಾಂಡ್ ಅಂತಿದ್ರು, ಹಿಂದೂ ಫೈರ್ ಬ್ರ್ಯಾಂಡ್ ಅಂತಿದ್ರು. ಅವರು ಬರೀ ಕರಾವಳಿಗಷ್ಟೇ ಗೊತ್ತಿದ್ರು, ಕೋಟ್ಯಾಂತರ ರೂಪಾಯಿ ಹಣ ನುಂಗಿದ್ರು, ಅದು ಇದು ಅಂತ ಹೇಳ್ತಾ ಇದ್ರು. ಬಟ್ ಆಕೆಯ ಒಂದು ವ್ಯಕ್ತಿತ್ವ ಏನು ಅಂತಕ್ಕಂಥದ್ದು ಆಕೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ದಿನಗಳಲ್ಲಿ ಗೊತ್ತಾಯಿತು. ಇವತ್ತು ಆ ಚೈತ್ರಾ ಕುಂದಾಪುರ ಅಂತಕ್ಕಂಥ ಹೆಣ್ಮಗು ಇಡೀ ಕರ್ನಾಟಕದ ಮೂಲೆ ಮೂಲೆಗೆ ರೀಚ್ ಆಗಿದ್ದಾರೆ. ಹೌದು, ನಿಜ. ಅದು ರೀಚ್ ಆಗಿದ್ದಾರೆ. ಅದು ಆ ಶೋನ ತಾಕತ್ತದು. ಸೊ ಅದಕ್ಕೆ ಹೇಳ್ತೀನಿ, ಯಾರನ್ನೂ ದೂಷಿಸಬೇಡಿ. ಅವ್ರ ಆಟದ ವೈಖರಿಲಿ ಇರೋದಕ್ಕೆ ಸರ್, ಅಕಸ್ಮಾತ್ ಎಂಟರ್ಟೈನ್ಮೆಂಟು ಕಂಟೆಂಟು ಕೊಡದೆ ಜನ ಓಟ್ ಅಂತೂ ಹಾಕಿರಲ್ಲ ಸರ್. ಓಟ್ ಹಾಕ್ತೆ ಸುಮ್ಮನೆ ಉಳಿಸ್ಕೊಳ್ಳೋಕ್ಕೆ ಚೈತ್ರ ಏನು ಕಲರ್ಸ್ಗೆ ದೊಡ್ಡಪ್ಪನ ಮಗಳ ಇಲ್ಲ ತಾನೆ? ಪ್ರಶಾಂತ್ ನಾಯ್ಕ್ ಅವ್ರಿಗೆ ಕುಟುಂಬದವರ ಇಲ್ಲ ತಾನೆ? ಸೊ ಚಾನಲ್ ಹೆಂಗೆ ನಡೀತೆ, ಯಾವ್ದು ವರ್ಕ್ ಆಗುತ್ತೋ, ಈ ಫ್ಯಾಕ್ಟ್ರಿ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಂದಾಗ ಅದಕ್ಕೆ ತಕ್ಕಂತೆ ಅವ್ರು ಸ್ಪಂದಿಸಿರ್ತಾರೆ ಅಷ್ಟೇ. ಇನ್ನೊಬ್ಬ ಕಂಟೆಸ್ಟೆಂಟ್ ಬಗ್ಗೆ, ಈ ಸೀಸನ್ ಬಗ್ಗೆ ಪರ್ಟಿಕ್ಯುಲರಾಗಿ ಮಾತಾಡೋದಾದರೆ, ಎಲ್ಲೋ ಒಂದು ಕಡೆ ಬಿಗ್ ಬಾಸೇ ತಪ್ಪು ಮಾಡಿದ್ರ ಅಂತಕ್ಕಂಥದ್ದು ಒಂದು ಪ್ರೋಮೋದಲ್ಲೇ ಅದು ಪ್ರತಿಬಿಂಬಿತವಾಗಿತ್ತು. ಅಂದರೆ ಲಾಯರ್ ಜಗದೀಶ್ ಅವರು ಅನಾವಶ್ಯಕವಾಗಿ ಎಲಿಮಿನೇಟ್ ಆದ್ರ ಅಂತಕ್ಕಂಥದ್ದು. ಸೊ ಅವ್ರ ಬಗ್ಗೆ ನಿಮ್ಮ ಒಂದು ನಿಲುವು, ಅವರು ಹೊರಗಡೆ ಬಂದಿದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ಒಂದೇ ಮಾತು, ಖಂಡಿತ ಅನಾವಶ್ಯಕವಾಗಿ ಆಗಿರಲ್ಲ.
ಅವರು ಕೂಡ ಸಾಕಾಗಿತ್ತಂತೆ, ಹೊರಡ್ತೀನಿ ನಾನು ಇರಲ್ಲ ಅಂತ ಒಂದಷ್ಟು ಸಲ ಹೇಳಿದರು. ಸೊ ಅದ್ರ ಬಗ್ಗೆ ಅವರಿಬ್ಬರು ಕೂತ್ಕೊಂಡು ಡಿಸ್ಕಸ್ ಹಂಗಾಗಿದ್ದರೆ ಈಗ ಹೊಸ ಶೋ ಬಾಯ್ಸ್ ಆ್ಯಂಡ್ ಗರ್ಲ್ಸಲ್ಲಿ ಜಗದೀಶ್ ಅವ್ರು ಇರ್ತಾ ಇರಲ್ಲ. ಸೊ ವಿಶ್ವಾಸ ಬಾಂಧವ್ಯ ಹಾಗೆ ಇರೋದಕ್ಕೆ ಅವರೊಬ್ಬರದು ಅಂದ್ಕೊಳಂಗಿಲ್ಲ. ಯಾಕೆಂದರೆ ಆ ಸಮಯಕ್ಕೆ ಅವ್ರಿಗೆ ಬಹುಶಃ ಹೊಂದಾಣಿಕೆ ಅವ್ರು ಸಿಗ್ತಿರಲಿಲ್ಲ. ಯಾಕೆಂದರೆ ಅವರ ಟೆಂಪರ್ಗೆ ಹೊಂದಾಣಿಕೆ ಆಗೋರು ಸಿಕ್ಕಿಲ್ಲದೆ ಇದ್ದಾಗ ಒಂಟಿತನ ಕಾಡೋಕ್ಕೆ ಶುರುವಾತೆ. ಒಂಟಿತನ ನಾನು 114 ದಿನ ಹ್ಯಾಂಡ್ಲ್ ಮಾಡ್ಕೊಂಬಂದೆ. ನಾನು 114 ದಿನವೂ ಒಂಟಿತನ ಎದುರಿಸಿ ನಾನು ಗೆಲ್ಲಬಲ್ಲೆ ಅನ್ನೋದು ಬಂತು. ಸೊ ಕೆಲವ್ರಿಗೆ ಅದು ಆಗದೆ ಹೋಯಿತು. ಅವ್ರಿಗೆ ಬೇಡ ನಾನು ಹೊರಟ್ಬಿಡ್ತೀನಿ ಅಂತಲೂ ಇತ್ತು. ಯಾರೂ ತೆಗ್ದಾಕಲ್ಲ. ಯಾವ್ದಾದ್ರು ಮಿತಿಮೀರಿದಾಗ ಮಾತ್ರ ಹಂಗೆ ಆಗುತ್ತೆ ಸರ್. ನಾರ್ಮಲಾಗಿ ಮಾತಾಡ್ತಾ ಇದ್ದಾಗ ಸರಿಯಾಗೇ ಇರುತ್ತೆ. ಯಾವುದೋ ಮಿತಿಮೀರಿದಾಗ ಮಾತ್ರ ಒಂದಷ್ಟು ಚರ್ಚಲ್ಲಿ ಮಾತುಗಳು ಏರಿಳಿತಗಳಾಗುತ್ತೆ. ಸೊ ಅದರಿಂದ ಹಂಗಾಗಿದೆ. ನನಗೆ ಅವ್ರಿಗೂ ಒಳ್ಳೇದಾಗಲಿ ಜಗದೀಶ್ ಅವ್ರಿಗೆ ಅಂತ ಹೇಳ್ತೀನಿ. ನಿಮ್ಮಷ್ಟು ಸಾಮಾಜಿಕ ಹೋರಾಟಗಳು ಅವ್ರಿಗೆ ಆ್ಯಕ್ಚುಲಿ ಈ ಸಮಯದಲ್ಲಿ ನಾನು ಇನ್ನೊಂದು ಮಾತು ಹೇಳ್ತೀನಿ. ಸಮಾಜದ ಪರ ಬಹಳಷ್ಟು ವಿಚಾರದಲ್ಲಿ ಧ್ವನಿಯಾಗಿದ್ದೀರಾ. ಅವ್ರ ಹೇಳಿಕೆಗಳು ನೋಡಿದಾಗ ಹೌದಾ ಇಂತಿಂಥದ ನಾನು ಕೂತ್ಕೊಂಡು ನೋಡೋಂಗಾಗಿದೆ. ಸೊ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಹೋರಾಟ ಕೆಲಸಗಳಿಗೆ ಖಂಡಿತ ಒಳ್ಳೇದಾಗಲಿ ಸರ್. ಬಹಳಷ್ಟು ವಿಚಾರದಲ್ಲಿ ಧ್ವನಿಯಾಗಿದೆ. ನಿಮ್ಗೆ ಒಳ್ಳೇದಾಗಲಿ. ಹೋರಾಟಗಳು ಒಂದು ಕಡೆ, ಚಿತ್ರರಂಗದಲ್ಲಿ ಒಂದಷ್ಟು ಜನರನ್ನು ನಿಮ್ದು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಅವ್ರ ಬಗ್ಗೆ ಅದೇ ಜನರಲ್ ಆಗಿ ಆ ಥರದ ಒಂದು ಹೇಳಿಕೆಗಳನ್ನು ನೀಡಿದಾಗ ಎಲ್ಲ ಒಂದು ಕಡೆ ಆ ಹೇಳಿಕೆಗಳಿಂದ ಒಂದಷ್ಟು ಜನ ಡಿಸ್ಟರ್ಬ್ ಆಗಿದ್ದು ಉಂಟು. ಅದ್ರ ಬಗ್ಗೆ ನೀವೊಬ್ಬ ಇಂಡಸ್ಟ್ರಿಯ ಪರ್ಸನ್ ಆಗಿ ಬಿಗ್ ಬಾಸ್ ಮಾಜಿ ವಿನ್ನರ್ ಆಗಿ ಏನು ಅನಿಸ್ತಾರೆ? ಯಾರ ವಿಷಯ ರಚಿತಾ ರಾಮ್ ಅವ್ರ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ನೋಡಿ, ಒಂದು ಮಾತು ಹೇಳ್ತೀನಿ. ನನಗೆ ರಚಿತಾ ಅವ್ರೇನು ವೈಯಕ್ತಿಕವಾಗಿ ಗೊತ್ತು. ಒಬ್ಬರೊಬ್ಬರು ಸಿಕ್ಕಾಗ ಗೌರವಿಸ್ಕೊಳ್ತೀವಿ ಅಷ್ಟೇ. ನಿಮಗೆ ಒಂದು ಶಾಕಿಂಗ್ ವಿಚಾರ ಹೇಳ್ತೀನಿ. ನನಗೆ ಅವರ ಸಿನಿಮಾ ವೈಖರಿಲೇನೋ ಒಂದು ಸಿನಿಮಾ ಆ್ಯಕ್ಟ್ ಮಾಡಿದಾಗ ಹಿಂಗಿತ್ತು ಹಿಂಗಿಲ್ಲ ಇಂಥ ಕಡೆ ಸಿನಿಮಾಗಿನ ಬೈಟ್ಸ್ ಕೊಡಿ ಕೇಳೋ ಹಕ್ಕಿರುತ್ತೆ. ಅವ್ರನ್ನ ಅವ್ರ ವೈಯಕ್ತಿಕ ಜೀವನ ಪ್ರಶ್ನೆ ಮಾಡೋಕ್ಕೆ ನನಗೇನು ಸರ್ ರೈಟ್ಸ್ ಇರುತ್ತೆ? ನಾನು ಕೂಡ ರಚಿತಾ ಅವ್ರು ಸಿಕ್ಕಾಗ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ರಚಿತಾ ಅವ್ರೆ ಅಂತ ಹೇಳೋದು. ಸೊ ಅದೊಂದು ವಿಶ್ವಾಸ ಇರುತ್ತೆ. ಹಾಗಂತ ಅವ್ರು ವೈಯಕ್ತಿಕವಾಗಿ ಅವರು ಏನೇ ಮಾಡಿದ್ರು ನಾನು ಅವ್ರನ್ನ ಪ್ರಶ್ನೆ ಮಾಡೋ ರೈಟ್ಸ್ ಇರಲ್ಲ. ಸಂವಿಧಾನ ಕೊಟ್ಟಿರೋ ಹಕ್ಕಿಗೆ ಅವ್ರಿಗೆ ಬದುಕೋ ಹಕ್ಕಿದೆ. ಅದು ಏನೋ ಇತ್ತ ಪ್ರೂಫ್ ಇಲ್ಲದೆ ನಾನು ಹೆಂಗೆ ಯಾರ ಮೇಲೆ ಹಿಂಗೆ ಬ್ಲೇಮ್ ಮಾಡಲಿ? ಆಕೆ ಜೀವನನ ಹೂ ಆಮ್ ಐ ಟು ಡಿಸೈಡ್ ಆ್ಯಂಡ್ ಹೂ ಆಮ್ ಐ ಟು ಜಡ್ಜ್. ನನಗೇನು ನೈತಿಕತೆ ಇದೆ ಆಕೆ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅಂತ ನಾನು ಅರ್ಥ ಮಾಡಿಕೊಂಡ್ರೆ ನಾನು ಆಕೆ ಬಗ್ಗೆ ಪ್ರಶ್ನೆ ಮಾಡಲ್ಲ. ಇವತ್ತಿಗೂ ಸಹಿತ ಸಿಕ್ಕಾಗ ಅಪರೂಪ ನಾವು ಸಿಗೋದು. ಸಿಕ್ಕಾಗ ಒಬ್ರೊಬ್ರು ಗೌರವಿಸ್ಕೊಳ್ತೀವಿ. ಅಷ್ಟೇ ವಿಶ್ವಾಸ ಆಕೆಗೂ ಅವ್ರಿಗೂ ಇದೆ, ನನಗೂ ಅವ್ರ ಮೇಲೆ ಅದೇ ವಿಶ್ವಾಸ ಇದೆ. ಹಾಗಂತ ನಾವೇನು ತುಂಬ ಕ್ಲೋಸ್ ಅಲ್ಲ. ಈಗಂತ ಕ್ಲೋಸ್ ಅಂತ ತೋರಿಸ್ಕೋಬೇಕು ಅಂತಿಲ್ಲ. ಹಾಗಂತ ನನಗೆ ಅವ್ರು ಸಿಕ್ಕಿಲ್ಲ ಯಾವುದೋ ಒಂದು ಕಾರ್ಯಕ್ರಮದ ಅಥವಾ ನನಗೆ ಯಾವುದೋ ಒಂದು ಕೆಲಸ. ಫಾರ್ ಎಕ್ಸಾಂಪಲ್ ಒಂದು ಸಲ ಹೇಳಿದ್ದೆ, ನನಗೊಂದು ಇದೊಂದೇ ಕಾರ್ಯಕ್ರಮಕ್ಕೆ ಬೈಟ್ಸ್ಗಳು ಈಗ ಸಿಕ್ಕಿಲ್ಲ ಅನ್ನೋ ಮಾತಕ್ಕೆ ನಾನು ಇನ್ನೊಂದು ಅವ್ರ ಬಗ್ಗೆ ಆರೋಪ ಹೇಳೋದು ಏನು ಚೆನ್ನಾಗಿರುತ್ತೆ? ಅವ್ರಿಗೂ ಬದುಕೋ ಹಕ್ಕಿದೆ. ಆ್ಯಂಡ್ ಅವ್ರ ಖಾಸಗಿ ಜೀವನನ ಪ್ರಶ್ನೆ ಮಾಡೋ ರೈಟ್ಸು ನನಗೆ ಯಾರೂ ಕೊಟ್ಟಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಹಂಗಿಲ್ಲ ಅಂತ ಅವರೇ ಓಪನಾಗಿ ಹೇಳಿದ್ದಾರೆ ಅಂದಾಗ ಅಲ್ಲಿಗೆ ನಿಲ್ಲಿಸ್ಬಿಡೋದು ಉತ್ತಮ ಅಂತ ನಾನು ಎಲ್ಲರೂ ಕೇಳ್ಕೊಳ್ತೀನಿ. ಅವ್ರನ್ನೂ ಸಹಿತ ಇನ್ನೊಂದು ಸಲ ಆ ಬ್ಲೇಮ್ ಪೊಲಿಟಿಕಲಿ ನೀವೇನೋ ಎಕ್ಸ್ಪೋಸ್ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ, ಬಿಡಬೇಡಿ. ಪೊಲಿಟಿಕಲಿನ ಎಕ್ಸ್ಪೋಸ್ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ. ಆದರೆ ಸಿನಿಮಾ ಇರೋದೇ ಚಿತ್ರರಂಗ ಉಳಿವಿಗೆ ಇರೋದು ಒಬ್ಬ ಒಳ್ಳೆ ನಟಿ. ಅವರು ಕೂಡ ನೀವು ಒಳ್ಳೆ ನಟಿನ ನೀವು ಈ ಥರ ಹಿಂಗೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಆಕೆಗೂ ಕೂಡ ಕಷ್ಟ ಆಗುತ್ತೆ. ನೆಕ್ಸ್ಟು ಸಮಾಜದ ಬಗ್ಗೆ ಅವ್ರನ್ನ ಇಷ್ಟಪಡೋರು ನೋಡಿದಾಗ ಅವ್ರ ಮನ್ಸಿಗೆ ನೋವಾಗುತ್ತೆ. ಸರ್ ನಮ್ಗೆ ಯಾರ ಮನ್ಸನ್ನು ನೋವು ಮಾಡೋ ರೈಟ್ಸ್ ಇಲ್ಲ ಸರ್. ಅದನ್ನು ನಾವು ಅರ್ಥ ಮಾಡ್ಕೊ. ಪೊಲಿಟಿಕಲಿ ಇದೆಯಾ ಅದು ಯಾರ ಮೇಲೆ ಹೇಳ್ತೀರಿ ನೀವು ಮಾಡ್ಕೊಳ್ಳಿ, ನಿಮ್ಮ ಹೋರಾಟ ಅದು ಮಾಡ್ಕೊಳ್ಳಿ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರು ಪ್ರಥಮ್ ಅವರು. ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂಥ ಒಂದು ರೈಟ್ಸು ಯಾರಿಗೂ ಇರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದು ಅಕ್ಷರಶಃ ನಿಜ. ಈ ಸಂದರ್ಶನದ ಕೊನೆಯ ಪ್ರಶ್ನೆ ಕೇಳ್ತೀನಿ. ಎಲ್ಲ ಓಕೆ, ರೀಸೆಂಟಾಗಿ ಸುದೀಪ್ ಸರು ನಾನು ಇನ್ಮೇಲೆ ಬಿಗ್ ಬಾಸನ್ನು ಹೋಸ್ಟ್ ಮಾಡಲ್ಲ ಅಂತಕ್ಕಂಥದ್ರೆ ಒಂದು ಹಿಂಟನ್ನು ನೀಡಿದ್ರು ಈ ಹಿಂದೆನೇ. ಮೊನ್ನೆ ಒಂದು 2 ದಿವಸಗಳ ಹಿಂದೆ ಮಧ್ಯರಾತ್ರಿಯಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಈ ಫಿನಾಲಿಯೇ ನಾನು ಬಿಗ್ ಬಾಸ್ ನಡೆಸ್ಕೊಡುವಂಥ ಕೊನೆಯ ಫಿನಾಲೆ ಆಗಿರುತ್ತೆ ಅಂತ. ಅದು ನಮ್ಮ ಸುದ್ದಿವಾಹಿನಿಗಳಿಗೆ ಬ್ರೇಕಿಂಗ್ ನ್ಯೂಸ್ ಅನಿಸಿದ್ರು ಕೂಡ ಬಿಗ್ ಬಾಸ್ ವೀಕ್ಷಕರಿಗಂತೂ ಶಾಕಿಂಗ್ ನ್ಯೂಸ್ ಅಂತೂ ಆಗಿದ್ದುಂಟು. ನೀವು ಹೇಳಿದ್ನಲ್ಲ, ಯಾರೊಬ್ಬರು ಹೇಳೋದು ಅದೊಂದು ಹುಚ್ಚರ ಪ್ರೋಗ್ರಾಮ್ ಅಂತ ಯಾರೋ ಹೇಳಿದ್ರು ಅಂತ. ಇಂಥ ಹೇಳಿಕೆಗಳೆಲ್ಲ ನೋಡಿದಾಗ ಅವ್ರಿಗೂ ನೋವಾಗಲ್ವ ಸರ್? ಒಬ್ಬ ಪ್ರತಿಷ್ಠಿತ ನಟ ನಾನು ಹುಚ್ಚರ ಶೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೂ. ಆ ಹುಚ್ಚ ಅನ್ನೋ ಸಿನಿಮಾಯಿಂದ ಸೂಪರ್ ಸ್ಟಾರ್ ಆದವರು. ಹುಚ್ಚ ಅನ್ನೋ ಸಿನಿಮಾ 175 days ಆಯಿತು. ಸಿನಿಮಾದಲ್ಲಿ ಒಂದು ಅಭಿನಯ ಆಗಿರುತ್ತೆ. ಒಂದು ರಿಯಾಲಿಟಿ ಶೋಲಿ ಅದು ಹುಚ್ಚರ ಪ್ರೋಗ್ರಾಮ್ ಅಂದಾಗ ಆ ಶೋ ನಾನು ಹೋಸ್ಟ್ ಮಾಡಬೇಕಂತ ಆ ವ್ಯಕ್ತಿ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು ನಾವು ಅರ್ಥ ಮಾಡ್ಕೋಬೇಕು. ಸೊ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ನಾನು ರಕ್ಷಿತಾ ಅವ್ರ ವಿಚಾರ ಹೇಗೆ ಹೇಳಿದ್ನೋ ಹಾಗೆ ಸುದೀಪ್ ಸರ್ ವಿಚಾರಕ್ಕೂ ಹೇಳ್ತೀನಿ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಹೇಳಿದೆ ಸರ್. ಇವತ್ತಿಗೂ ನಾನು ವೈಯಕ್ತಿಕವಾಗಿ ಸುದೀಪ್ ಸರ್ ಸಿಕ್ಕಾಗ ಅದೇ ವಿಶ್ವಾಸ ಬಾಂಧವ್ಯ ಉಳಿಸ್ಕೊಂಡಿದ್ವಿ. ನಾನು ತುಂಬ ಆಪ್ತ ಅಂತ ಅವ್ರು ತೋರಿಸ್ಕೊಳ್ಳೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. ಯಾಕೆಂದರೆ ಅವ್ರಿಗೆ ಯಾರೋ ಒಂದು 4-5 ಜನ, ಒಂದು 10 ಜನ ಅವ್ರದ್ದೊಂದು ಸರ್ಕಲ್ ಇದೆ. ಆ ಸರ್ಕಲ್ ಮಾತ್ರ ಅವ್ರಿಗೆ ಆಪ್ತರಾಗಿರ್ತಾರೆ. ನಾವು ದೂರದಲ್ಲಿ ನಿಂತ್ಕೊಂಡು ಅವ್ರ ಸಕ್ಸಸ್ನ ಖುಷಿಯಿಂದ ಎಂಜಾಯ್ ಮಾಡಬೇಕು. ಈಗ ಅವ್ರದ್ದೇನೋ ಹೊಸ ಆಯ್ಕೆ ಇದೆಯಾ, ಓಕೆ. ಒಂದು ಮಾತು ಇನ್ನೊಂದು ಸಲ ಸಿಕ್ಕಾಗ ನಾನು ಕೇಳ್ಕೊಳ್ತೀನಿ, ಸರ್ ದಯಮಾಡಿ ಆ ಆಯ್ಕೆನ ಪರಾಮರ್ಶೆ ಮಾಡಿ, ನಿಮ್ಮ ಅಗತ್ಯ ಯಾಕಿದೆ ಅಂತ ಅವ್ರಿಗೊಂದು ಮಾತು ನಾನು ಕೇಳ್ಕೊಳ್ತೀನಿ. ಯಾಕೆ ಕೇಳ್ಕೊಳ್ತೀನಿ ಅಂದರೆ, ಸರ್ ನಾನು ನೇರವಾಗಿ ಹೇಳ್ತೀನಿ,
ನಾನು ಸುದೀಪ್ ಸರ್ಗೂ ನಮಗೂ ಒಬ್ರನ್ನೊಬ್ರು ಗೌರವಿಸೋಷ್ಟು ಪ್ರೀತಿ ಇದೆ. ಆದರೆ ನಾನು ಅವ್ರು ತುಂಬ ಆಪ್ತ ಅಂತ ಸುಳ್ಳು ಹೇಳ್ಕೊಂಡು ಓಡಾಡಲ್ಲ. ನಾನು ಯಾವತ್ತೂ ಹಂಗೆ ಕೆಲವ್ರು ಹೆಂಗಿದೆ ಗೊತ್ತಾ, ಅದು ತೋರಿಸ್ಕೋಬೇಕು ಅಂತಲೇ ಇರುತ್ತೆ. ನಾನು ಅವ್ರಿಗೆ ಆಪ್ತ, ಅವ್ರ ಜೊತೆ ಫೋಟೋ ತೆಗೆದು ಹಾಕ್ಬಿಡ್ಬೇಕು, ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಒಂದು ಊಟ ಮಾಡ್ತಾ, ಅದು ಯಾವುದೂ ನನಗಿಲ್ಲ ಸರ್. ಪ್ರಾಮಾಣಿಕವಾಗಿರೋದೇನೆಂದರೆ ಯಾಕೆ ಅವ್ರು ಬೇಕು ಅನ್ನೋದು ಹೇಳ್ತೀನಿ. ಅವ್ರಿಗೆ ಬಹುಶಃ ಸಿನಿಮಾಸ್ ಜಾಸ್ತಿ ಮಾಡಬೇಕು ಅಂತ ಯಾಕೆ ಬಂದಿದೆ ಅಂದರೆ, ಲಾಸ್ಟ್ 2.5 ವರ್ಷದಿಂದ ಒಂದು ಸಿನಿಮಾ ಬಂದಲ್ಲಿ ಈಗ ಮ್ಯಾಕ್ಸ್ ಬಂತು. ಬಹುಶಃ ನಾನು ಡಿಸೆಂಬರ್ 27 ಬರ್ದೇನೆ 3 ವರ್ಷ ಆಗಿದೆ ಸರ್. 2022 ಆದಮೇಲೆ 25 ಬರ್ತಾ ಇತ್ತು. ಸೊ ಇದು ಅವ್ರಿಗೆ ಬಹುಶಃ ಕಾಡಿದೆ. ಆಮೇಲೆ ಅವ್ರಿಗೆ ನಾನೊಂದು ಮಾತು ಕೇಳ್ಕೊಳ್ತೀನಿ, ಯಾಕೆಂದರೆ ಸರ್ ನಮಗೆಲ್ಲರಿಗೂ ಲೈಫ್ ಆಗಿದೆ ಸಂತೋಷ. ಇನ್ನೊಂದು 20 ಜನ ಕಂಟೆಸ್ಟೆಂಟ್ಸ್ ಬರ್ತಾರೆ. ಆರ್ಟಿಸ್ಟ್ ಇನ್ನೊಂದು ಯಾವುದೋ ಒಂದು ನಿಮ್ಮ ಅವ್ರ ತಾಯಿ ತುಂಬ ಇಷ್ಟಪಡೋ ಶೋ ಸರ್. ಅವ್ರ ತಾಯಿ ತುಂಬ ಇಷ್ಟಪಡೋ ಶೋ. ಅವ್ರ ತಾಯಿಗೆ ನಿಮಗೊಂದು ಮಾತು ಹೇಳ್ತೀನಿ. ಅವ್ರ ತಾಯಿ ಒಂದು ಮಾತು ಹೇಳಿದರು, ನನಗೆ ಹೇಳಿದ ಮಾತನ್ನು ನಾನು ಹೇಳ್ತೀನಿ. ಯಾಕೆಂದರೆ ನಂದು ಅವ್ರದ್ದು ಫೋಟೋಸು ಬಹುಶಃ ಅವ್ರ ತಾಯಿ ಜೊತೆಗೆ ಯಾರು ಕರೆದ ಹೆಗಲ ಮೇಲೆ ಕಾಯಕ್ಕೆ ಅವರೊಬ್ಬರು ಕಿವಿ ಹಿಂಡಿ ಹೆಗಲ ಮೇಲೆ ಹಾಕಿದ್ದು ಬಹುಶಃ ನಾನು ಒಬ್ಬಂದೆ. ಅದೊಂದು ಘಟನೆ ಹೇಳ್ತೀನಿ ಅವ್ರ ತಾಯಿದು. ಆಮೇಲೆ ಅವರು ಶೋ ಬಗ್ಗೆ ಅವರ ನಿರ್ಧಾರದ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸುದೀಪ್ ಸರ್ದು ಏನಾಗಿದೆ ಅಂದರೆ, ಒಂದು ಸಲ ಅವ್ರ ಮನೆಗೆ ಹೋಗಿದ್ದೆ. ಮಾತಾಡ್ತಾ ಇದ್ದಾಗ ಅವ್ರ ತಾಯಿ, ಪ್ರಥಮ್ ಹೇಗಿದ್ದೀರಿ ನೀವು? ಅವ್ರು ಮಾತಾಡೋ ಶೈಲಿ ಹಿಂಗೆ ಅವ್ರ ತಾಯಿ. ಅಂದರೆ ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಆ ಮಾತನ್ನು ಕೇಳಬೇಕು ಅನಿಸುತ್ತೆ. ತುಂಬ ತೂಕವಾಗಿ ಮಾತಾಡ್ತಾ ಇದ್ರು ಅವ್ರ ತಾಯಿ. ಚೆನ್ನಾಗಿದ್ದೀನಿ, ಅದೇ ಒಂಚೂರು ಸರ್ ಹೇಳಿದರು ಬರೋಕ್ಕೆ ಈ ಥರ. ನಿಮಗೆ ವಿಷಯ ಗೊತ್ತಾ, ಪ್ರತಿ ಸೀಸನ್ ಪ್ರತಿ ವೀಕ್ ಡೇನ ನಾನು ಒಬ್ಬ ಸಾಮಾನ್ಯವಾಗಿ ಅಭಿಮಾನಿ ಥರ ಅಥವಾ ಇನ್ಯಾವುದಲ್ಲ ಒಬ್ಬ ಒಳ್ಳೆ ವೀಕ್ಷಕ. ಬಿಗ್ ಬಾಸ್ನ ಮೊದಲ ವೀಕ್ಷಕ ಯಾರು ಗೊತ್ತಾ? ನಾನೇ. ನಾನು ಫ್ರೈಡೇ ಎಲ್ಲ ಆದಮೇಲೆ ಅವ್ರಿಗೆ ಒಂದು ಇದೆಲ್ಲ ತೊಗೊಂಡ್ರೆ, ಅವರು ಕಂಪ್ಲೀಟ್ ಬ್ರೀಫಿಂಗ್ ಎಲ್ಲ ತೊಗೊಂಡ್ಮೇಲೆ ಅವರು ಒಳಗೆ ಸುದೀಪ್ ಅವರು ಒಳಗೆ ಮಗನ ಕೂಡ ಅವ್ರು ಹೋಗಿ ಹೇಳೋ ಪ್ರೀತಿ ಇತ್ತು ದೀಪು ಅವರು ಕೂತ್ಕೊಂಡೆಲ್ಲ ರೀಡಿಂಗ್ ಎಲ್ಲ ತೊಗೊಂಡ್ಮೇಲೆ ನಾನು ಅಟ್ಲೀಸ್ಟ್ ಒಂದು ಸಲ ಮಾತಾಡೋದು ನನಗೆ ಹೇಗೆ ಕಾಣಿಸ್ತು ಅನ್ನೋದನ್ನು ನಾನು ಯಾವುದೇ ಒಂದು ಸೈಡೆಡ್ ನಿಂತ್ಕೊಳ್ಳದೆ, ಯಾವುದೇ ಕಂಟೆಸ್ಟೆಂಟ್ ಪರ ನಿಂತ್ಕೊಳ್ಳದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೆ. ಅದು ಕೂಡ ಅವರು ಕೂಡ ಹೇಳ್ತಾ ಇದ್ದಿದ್ದು, ಅವ್ರು ಜಡ್ಜ್ ಮಾಡೋಕ್ಕೆ ವೀಕೆಂಡ್ ಶೋ ನಡ್ಸೋಕ್ಕೆ ಈಸಿ ಆಗ್ತಾಯಿತ್ತು ಅಂತ ಸುದೀಪ್ ಅವ್ರ ತಾಯಿ ನಂಗೆ ಹೇಳಿದ್ದು. ಒನ್ ಆಫ್ ದ ಮೊದಲ ವೀಕ್ಷಕರು ಅವರೇ. ಸೊ ಅವ್ರ ತಾಯಿಗೋಸ್ಕರ ಸುದೀಪ್ ಸರ್ ನಡೆಸ್ಬಹುದು ಅಂತ ಒಂದಿದೆ. ನಾವು ಒಂದು ಮಾತು ಕೇಳ್ಕೊಳ್ತೀವಿ. ಯಾಕೆಂದರೆ ಸಿನಿಮಾಸ್, ಯಾಕೆಂದ್ರೆ ಅವ್ರಿಗೆ ಏನಾಗಿದೆ ಗೊತ್ತಾ ಸರ್, ಒಂದು ವೀಕ್ ಫಾರಿನ್ ಶೂಟ್ಗೆ ಹೋಗೋಕ್ಕಾಗಲ್ಲ ಈ ಸೀಸನ್ ನಡೆದ್ರೆ. ಯಾಕೆ ಹೇಳಿ? ಗುರುವಾರ ನೈಟು ಇಲ್ಲ ಶುಕ್ರವಾರ ಬೆಳಗ್ಗೆ ಬರಬೇಕು. ಶುಕ್ರವಾರ ಶನಿವಾರ ಭಾನುವಾರ ಅಲ್ಲೇ ಇದ್ದರೆ ಇನ್ನು 4 ದಿನದಲ್ಲಿ ಹೋಗೋದು ಯಾವಾಗ, ಬರೋದು ಯಾವಾಗ, ಅವ್ರು ಶೂಟ್ ಮಾಡೋದು ಯಾವಾಗ? ಒಬ್ಬ ಸ್ಟಾರ್ ನಟನ ಸಾಂಗ್ 5 ದಿನ ಬೇಕು ಶೂಟ್ ಮಾಡೋಕ್ಕೆ, ಮಿನಿಮಮ್ 5 ದಿನ, 4ರಿಂದ 5 ದಿನ ಬೇಕು. ಶಾರ್ಟ್ಸು, ಡುಜುಕ್ ಮುಖ ಒಂದು ಸಲ, ಆ ಮುಖ ಕಣ್ಣು ಒಂದು ಸಲ ಝೂಮು, ಇನ್ನೊಂದು ಆ್ಯಂಗಲ್ ಒಂದು. ಸೊ ಇವೆಲ್ಲ ಮಾಡೋದ್ರಿಂದ ಸೊ ಫಾರಿನ್ ಹೋಗೋಕ್ಕಾಗ್ತಿಲ್ಲ. ಅಥವಾ ಇನ್ನೇನೋ ಒಂದು ಕಂಪ್ಲೀಟ್ ಸಿನಿಮಾ 10 ದಿನ ಒಂದು ಸ್ಟ್ರೆಚ್ಚಲ್ಲೇ ಕೊಡೋಕ್ಕೆ ಆಗ್ತಾಯಿಲ್ಲ. ಇದೆಲ್ಲವೂ ಬಹುಶಃ ಸುದೀಪ್ ಸರ್ಗೆ ಕಾಡಿರ್ಬೋದು. ಜೊತೆಗೆ ಇಂಥ ಹೇಳಿಕೆಗಳು ಯಾರೋ ಪಾಪ ದೊಡ್ಡವ್ರು ನಾನು ನೋಡಿದ್ದೆ, ಅವ್ರಿಗೂ ಕೂಡ ನಾನು ನಮಸ್ಕಾರ ಮಾಡಿ ಹೇಳ್ತೀನಿ. ಇದೊಂಥರ ಹುಚ್ಚಿರು ಶೋ ಅಂತೆಲ್ಲ ಪಾಪ ಹೇಳಿದರು ಯಾರೋ ಪತ್ರಕರ್ತರು ಕೂಡ. ಅಂಥದ್ದೆಲ್ಲ ಬಹುಶಃ ನೋಡಿ ಅವ್ರಿಗೂ ಮನ್ಸಿಗೆ ನೋವಾಗಿರ್ಬೋದು. 11 ಸೀಸನ್ ಯಶಸ್ವಿಯಾಗಿ ಯಾರು ಸಹ ನಡ್ಸ್ಕೊಂಬಂದಿದ್ದಾರೆ, ಅಷ್ಟಾಗುತ್ತಾ? 11 ಸೀಸನ್ ಅದು ಹುಚ್ಚಿರು ಶೋ ಆಗಿದೆ. 11 ಸೀಸನ್ ಸುದೀಪ್ ಅವ್ರು ನಡೆಸ್ತಾರಲ್ಲ ಸರ್, ದುಡ್ಡಿಗೆ ಅಂತ ನಡೆಸೋ ವ್ಯಕ್ತಿತ್ವ ಅಲ್ಲ ಸರ್ ಅವ್ರದ್ದು. ನಿಮಗೆ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಶೋನ ಮುಂದಿನ ಸೀಸನ್ಗಳಲ್ಲಿ ನೋಡೋದು ಎಷ್ಟು ಕಷ್ಟ ಅನಿಸುತ್ತೆ? ಅಥವಾ ಅವ್ರು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅನಿಸುತ್ತಾ, ಹೇಗೆ ಅಂತ? ಸರ್ ಅವ್ರು ಇಲ್ಲದೆ ಇಮ್ಯಾಜಿನ್ ನನಗೆ ಇದುವರೆಗೂ ಒಂದು ಸಲ ಆಗಿಲ್ಲ. ಬೇರೆ ಸೀಸನ್ಲೆಲ್ಲ ಹೆಂಗಾಗಿದೆ ಗೊತ್ತಾ? ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾಗಾರ್ಜುನ್ ನಡೆಸ್ತಾ ಇದ್ದೆ, NTR ಒಂದು ಸಲ ಬಂದರು. ನೆಕ್ಸ್ಟ್ ಇನ್ಯಾರು, ನಾಣಿ ಒಂದು ಸಲ, ಎಲ್ಲರೂ ಒಂದೊಂದು ಸಲ ಬಂದಿರೋದ್ರಿಂದ ಯಾರ್ದು ಏನೇನು ವಿಶೇಷ ನೋಡ್ಬಿಟ್ಟವ್ರು. ಕಮಲ್ ಹಾಸನ್ ಒಂದು ಸಲ ನಡೆಸಿರು, ಈ ಕಡೆ ವಿಜಯ್ ಸೇತುಪತಿ ಒಂದು ಸಲ, ಸಲ್ಮಾನ್ ಖಾನ್ ಜಾಕೆ ಸಂಜಯ್ ದತ್ ಅಲ್ಲೆಲ್ಲ. ನಮ್ಮ ಕಡೆ ಸುದೀಪ್ ಸರ್ ಏನು ಮಾಡೋಣ ಅವಕಾಶವೇ ಕೊಟ್ಟಿಲ್ಲ. ಸುದೀಪ್ ಸರ್ ಇಲ್ಲದೆ ಇಮ್ಯಾಜಿನೂ ಮಾಡ್ಕೊಳಕ್ಕೆ ಆಗದೆ ಇರೋಂಗೆ ಅವ್ರು ಮಾಡಿ ಇಟ್ಬಿಟ್ಟಿದ್ದಾರೆ. ಅದೇನು ಅವ್ರು ಇದ್ರೆ ಅದೊಂದು ಮಾಯ. ಅವರು ಹೆಂಗೆ ಗೊತ್ತಾ ನಿಮಗೆ, ಸುದೀಪ್ ಅವ್ರದ್ದೊಂದು ಗುಣ ನಿಮಗೆ ಹೇಳ್ತೀನಿ ಕೇಳಿ. ನಾನು ಒಂದು ಸಲ ನೋಡಿದ್ದೆ, ಎಲ್ಲಿ ಅಂದರೆ ಶೂಟ್ ನಡಿಬೇಕಾದ್ರೆ ಒಂದು ಸಲ ಹಿಂಗೆ ಅಂದರೆ ಕುತ್ಕೊಂಡು ಮಾತಾಡ್ತಾರೆ. ಯಾರು ಬಂದರೆ, ಶಾರ್ಟ್ ರೆಡಿ ಇಂದಕ್ಕೆ ಫೋನ್ ಹಿಂಗೆ ಕೊಟ್ಬಿಟ್ಟು ಹೋದರೆ, ಈ ಶಾರ್ಟ್ ಏನು ಅಂತ ಟಕ್ಕನ ಮೂಡ್ ತಗೋತಾರೆ. ಈ ಫೋನ್ ಏನೋ ಟ್ವೀಟ್ ಮಾಡ್ತಾರೆ, ಇನ್ನೇನೋ ನೋಡ್ತಾರೆ, ಅದನ್ನು ಬಿಟ್ಬಿಡ್ತಾರೆ. ಆ ಮೂಡ್ ಏನು ಬೇಕು ಅದಕ್ಕೆ ತಕ್ಕಂತೆ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ಅದೆಲ್ಲ ಆಗಿ ರೆಡಿನಾ, ಓಕೆ ಆಯಿತು ಅಂತ ಬಂದಾಗ ಕೂತ್ಕೊಂಡ್ರೆ, ಓಹ್ ಹಾಯ್, ಮತ್ತೆ ಯಾರನ್ನ ಹಿಂಗಂದು ಮಾಡಿದ್ರು ಮತ್ತೆ ಮಾತಾಡಿಸಿ ಮತ್ತೆ ಫೋನ್ ತೊಗೊಂಡ್ರೆ ಯಾವ ಕೆಲಸಕ್ಕೆ ಏನು ಮಹತ್ವ ಕೊಡಬೇಕು ಕೊಟ್ಟೇ ಕೊಡ್ತಾರೆ. ಇವರು ಕೆಲಸದ ಮೇಲೂ ಶ್ರದ್ಧೆ ಸರ್. ಒಂದು ಸೀಸನ್ ಶನಿವಾರ ಭಾನುವಾರದ ಎಪಿಸೋಡ್ ನಡೆಯುತ್ತಲ್ಲ, 12 ಅವರ್ ನಿಂತ್ಕೋತಾರೆ ಸರ್ ಆ ವ್ಯಕ್ತಿ. 11 ಗಂಟೆಗೆ ಶುರುವಾರ 2:30 3 ಗಂಟೆ ತನಕ ಒಂದು ಸೆಷನ್ ನಡೆಯುತ್ತೆ. 10 ಗಂಟೆಯಿಂದ 3 ಗಂಟೆ ತನಕ, 3 ಗಂಟೆಗೆ ಊಟದ ಬೇಕಾರೆ 4ರಿಂದ ಪುನಃ ರಾತ್ರಿ 10 ಗಂಟೆ ತನಕ ನಡೆಯುತ್ತೆ. ಕಾಲು ನೋವು ಬಂದ್ಬಿಡುತ್ತೆ, ಜೊತೆಗೆ ಮಾರನೇ ದಿನ ಕೆಲಸ ಮಾಡೋಕ್ಕಲ್ಲ, ನಿಂತೇ ಇರಬೇಕು. ಆಮೇಲೆ ಓಡಾಡೋದು ಸರ್, ನೀವು ನಡೆಯೋದಕ್ಕೆ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಲ್ಲ ಮನುಷ್ಯಂಗೆ. ಇವರೆಲ್ಲ ಕೂತ್ಕೊಂಡಾಗ ಆಮೇಲೆ ಅವರು ಎಲ್ಲನೂ ಹೋಗಿ ಬನ್ನಿ, ತ್ರಿವಿಕ್ರಮ್ ಅವರೇ ಅಂತ ಹೇಳ್ತಾರೆ, ಮಂಜು ಅವರೇ, ಭವ್ಯ ಅವರೇ, ಎಲ್ಲರನ್ನೂ ಆ ಗೌರವದಿಂದ ಮಾತಾಡ್ತಾರೆ. ಹನುಮಂತ ಅವರೇ ನೀವೇನು ಹೇಳ್ತೀರಾ ಅಂತ, ಹನುಮಂತು ನೀನೇನು ಹೇಳ್ಚೋ, ಯಾವತ್ತೂ ಮಾತಾಡಿಲ್ಲ. ಅದೆಲ್ಲವೂ ಇರೋದ್ರಿಂದ ಅದು ಹುಚ್ಚು ಶೋ ಆಗಲ್ಲ. ಅಂಥ ಅದ್ಭುತ ಶೋಗೆ ಸುದೀಪ್ ಸರೇ ನಿರೂಪಣೆ ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಇಲ್ಲದೇ ತುಂಬ ಕಷ್ಟ ಆಗುತ್ತೆ. ಸಾಧ್ಯ ಆದರೆ ಇನ್ನೊಂದು ಸಲ ಸಿಕ್ಕಾಗ ನಾನು ಈ ಆ್ಯಂಗಲ್ 2 ಆ್ಯಂಗಲ್ ಅವ್ರನ್ನ ಕೇಳ್ತೀನಿ, ನೋಡಿ ಸರ್
ನಮಗೆಲ್ಲರಿಗೂ ಲೈಫ್ ಹೆಂಗೋ ಒಂದು ಆಯಿತು ಅದೇ ಥರ ನಿಮ್ಮ ಶೋ ಮಾಡೋದ್ರಿಂದ ಬಹಳಷ್ಟು ಜನಕ್ಕೆ ಇದಾಗುತ್ತೆ. ನೀವೆಲ್ಲ ಕಟ್ಟಿರೋ ಒಂದು ಆಲದ ಮರ ಈಗ ಅಂತ ನಾನು ಮಾತು ಕೇಳ್ಕೊಳ್ತೀನಿ. ನಾನು ತುಂಬ ಕ್ಲೋಸ್ ಅಲ್ಲ, ಬಟ್ ನಮ್ಮ ಮಾತನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಾನು ಕ್ಲೋಸ್ ಅಂತ ಹೇಳಿ ಜನಕ್ಕೆ ಅವರ ಫ್ಯಾನ್ಸ್ಗಳಿಗೆ ರಾಂಗ್ ಮೆಸೇಜ್ನ ಹೇಳೋದು ಅವೆಲ್ಲ ಮಾಡಲ್ಲ. ಒಬ್ಬರನ್ನೊಬ್ಬರು ತುಂಬ ಗೌರವಿಸೋಷ್ಟು ವಿಶ್ವಾಸ ನಾನು ಉಳಿಸ್ಕೊಂಡಿದ್ದೀನಿ, ಅವರು ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ. ಅದು ಆ ದೊಡ್ಡ ವ್ಯಕ್ತಿಯ ದೊಡ್ಡತನ. ಥ್ಯಾಂಕ್ ಯು ಪ್ರಥಮ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ಮುಂದಿನ ಸಿನಿಮಾಗಳು, ನಿಮ್ಮ ಮುಂದಿನ ಯೋಜನೆಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಬಿಗ್ ಬಾಸ್ ಸೀಸನ್ 4ರ ವಿನ್ನರ್ ಆಗಿರ್ತಕ್ಕಂತಹ ಲಾರ್ಡ್ ಪ್ರಥಮ್, ಕ್ಯಾಪ್ಟನ್ ಪ್ರಥಮ್ ಅವರ ಮನದಾಳದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.